ಏನ್ರಿ ಹುಡುಗರು ಭಾರಿ ಆಗಿಟ್ಬಿಟ್ರ, ಭಾರಿ ಆಗ್ಯಾರ. ಈ ಸಾರಿ ಜಾತ್ರೆಗೆ ಹೋದ್ವಿ ಅಂದ್ರೆ ಬಂಗಾರದ ಕಡಗ ನಮಗ. ರಂಗವ ಏನಿಲ್ಲ, ನಾವೊಂದಿಟ್ಟು ಚೇರ್ಮನ್ರ ಮನೆಗೆ ಹೋಗಿ ಬರ್ತೀವಿ. ಕೋಡ್ದು ಇಲ್ಲಿ ಒಂದಿಟ್ಟು ಕೆಲಸ ಐತಿ, ಮಾತಾಡೋದು. ಮಾತಾಡ್ಕೊಂಡ್ ಬಂದ್ಬಿಡ್ತೀವಿ. ನೋಡ್ ಮತ್ತ ಅಳಿಯ ಬಂದಿಗಿಂದ ನಾನು ನೀ ಸಾಕಿಲ್ ಕೊಟ್ಟಿದ್ದೆ ಮತ್ತ. ಬಿಡಪ್ಪ, ನೀ ಒಳ್ಳೆಯವನ ಅಂಜಿಕೆ ತೋರಿಸ್ತೀನಿ ನನಗ. ನನ್ ಯಾರಂತ ತಿಳ್ಕೊಂಡಿದಿ? ಗರಡಿ ಮನಿ ಸೂರು ಮಳ್ಳಪ್ಪನ ಮಗಳದಿನಿ. ಬಂದರ ಬರ್ಲವ ಅವ್ನ ಗದ್ದಿಗೆಲ್ಲ ಸರ್ಸಿ ಕೈ ಬಿಡ್ತೀನಿ. ಹಂಗನ್ನ ಹಂಗನ್ನ ಹೋಗಲ್ಲ ಹಂಗನ. ಊಟ ಗೊತ್ತಿ ಬಂದ್ಬಿಡ. ಬರ್ತೀನಿ ಬರ್ತೀನಿ ಬರ್ತೀನಿ. ನಿಮಗೆ ಹೊಟ್ಟೆ ಕಾಡಿಕೆ ಹಚ್ಚೇನ? ನನ್ನ ಮನಿಗ್ ಬರ್ತೀವ ಏನ? ದರ ನಾಯಿ ಎಳ್ಕೊಂಡು ಹೋದಂಗ ಎಳ್ಕೊಂತ ಪಟ್ಟ ಪಟ್ಟ ಬಡ್ಕೊಂತ ಒಯ್ದೋ. ಸೂರ ಎಳ್ಕೊಂಡ್ ಹೋಗ್ತಾನ. ದರ ಎಳ್ಕೊಂಡ್ ಹೋಗಕ್ ನಂಗೆ ನನ್ನ ನಾಯಿ ಮರಿ ಅಂತ ತಿಳ್ಕೊಂಡೇನ? ಕೈ ಎತ್ತು, ನಿನ್ನ ಕೈ ಭಾರಿ ಆಗಿಬಿಡು ನೀನು. ಝಾನ್ಸಿ ಲಕ್ಷ್ಮೀಬಾಯಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಗೆಳದರಾಕಿ. ಮತ್ತ ನನ್ನೇನು ಕಡಿಮೆ ಇದೀನಿ ಅಂತ ತಿಳ್ಕೊಂಡೇನ? ಸೂರ್ತನದಾಗ ಅವ್ರಿಗಿಂತ ಮಂದಿಗೆ ಹೆಚ್ಚಿ ಮುಂದಾದಿನಿ. ಈಗ ಅವರು ಹಿಂದಕ್ಕೆ ಸೂರ್ತನ ತೋರಿಸಿದ್ರೆ ನಾನು ಮುಂದಕ್ಕೆ ತೋರ್ಸೋಕೆ ಬಿಡ. ನನ್ನ ಯಾರು ತಿಳ್ಕೊಂಡಿರಿ? ಯಾರು? ರಾಣೆಬೆನ್ನೂರು ಗರಡಿ ಮನಿ ಸೂರ್ಮಳ್ಳಪ್ಪನ ಮಗಳದಿನಿ. ಕೈ ಎತ್ತಿರಿ, ಕೈ ತೊತ್ತರ ಬಳಕ ಗಂಡನ ಕೈ ಕತ್ತರಿಸಿ ಹಾಕ್ತೇನೆ ಅಂದ ಬಳಕ ನೀ ಯಾವನ ಬರೀ ಹೆಣ್ಣು ಇರ್ಬೇಕು ಅಂತೇನೆ. ಹೆಂಡತಿಗೆ ಎದ್ರದಂತ ಗಂಡನ ಕೂಡ ಬಾಳೆ ಮಾಡಕ್ ನಾವಲ್ಲ. ಹೌದಾ? ಹಂಗಾರ ಅವಾಗ ಮದುವೆ ಯಾಕಾದಿ? ಅವಾಗ ನಿನಗ ಬುದ್ಧಿ ಇದ್ದಿದ್ದಿಲ್ವ? ಏನ ಕಳ್ಳ ಕೊಡ್ತಾರಂತ ವಂಶದವರದಾರ ನಿಮ್ಮ ಅಪ್ಪ ನಿಮ್ಮವ್ವ, ಅವ್ರಿಗೆ ಬುದ್ಧಿ ಇದ್ದಿದ್ದಿಲ್ವೋ? ಏನಂದಿ ನೀನು? ನಮ್ಮ ವಂಶ ಕಳ್ಳ ಕೊಡ್ತಾರ ವಂಶ? ಏನ್ ದೊಡ್ಡ ವಂಶ ನಿಮ್ಮದ? ಗಂಡಗಳಿಗೆ ಇಷ್ಟು ಸೊಕ್ಕಿರಬಾರ್ದು ಅಂತೀನಿ. ಏಂತಿ ಅದಕ್ಕಿರ್ಬೇಕಂತೀಯ? ಬಪ್ಪರೆ ದ್ಯಾಬಾದ ಹೆಣ್ಣ ನಿನ್ನ ಎಲ್ಲಿ ಒಯ್ದು ಪೂಜಾ ಮಾಡ್ಲಿ ಅಂತೀನಿ. ದೇವ್ರ ಕೊನೆಗೆ ಅಂತೀನಿ. ಅಲ್ಲ ಗಿರಿಯ, ನನಗ್ ಬುದ್ಧಿ ಇದ್ದಿದ್ರೆ ಹೋಗಿ ನಿನ್ನಂತ ಮಂಗ್ಯಾನ ಮಸಡಿ ಅಂತ ಅವ್ರ ಮದುವೆ ಹಾಕಿದ್ನೆ. ನಾನು ಬಾಯಿ ತೆಗೆದು ಅಂದ್ರೆ ಟಪಾಲ್ ಡಬ್ಬಿನ ನೆನಪಕ್ಕ. ಹೌದಾ ಬಾಳ ಜಾಣಕಿದ್ದಿ ನೀನು. ನಾನು ಟಪಾಲ್ ಡಬ್ಬಿ ಅಂತ ಬಾಯಿ ಇದ್ದವನ, ಮಂಗ್ಯಾನ ಅಂತ ಮಸಡಿ ಇದ್ದವನ. ಮದುವೆ ಆಗ್ಬೇಕಾರೆ ಇನ್ನು ಸಣ್ಣ ಹಾಕಿದ್ದಿ, ಬಾಳ ಸುಧಾರಿಸ್ಬಿಟ್ಟಿದೆ. ನಿನ್ನಂತ ಕಳ್ಳ ಹೆಣ್ಣು ಹೆಂಗ ಆಳ್ಬೇಕು ಅನ್ನೋದು ಗೊತ್ತಿದ್ದ ನಿನ್ನ ಎಳ್ಕೊಂಡು ಹೊಂಟೇನಲ್ಲಿ ರಂಗಿ. ನಿನ್ನಂತ ಹೆಣ್ಣಿಗೆ ಹೆದರ್ಸ್ಬೇಕಂದ್ರ ಬಡ್ಡಿಗಿನ ಬೇಕಂದ್ರ ನೀ ಮಣಿದು ಗೊತ್ತೈತಾರ ನೀ ಎಂತ ಧೈರ್ಯವಾದಿ ಅನ್ನೋದು. ಬಡಿಗೆ ಹೆದರಿಕಿ ತೋರಿಸ್ತಾನೆ, ಬಡಿಗೆ ಹೆದರಿಕಿನ. ಹೋಗೋದು ಯಾವಿಗಾರ ತೋರಿಸಿದ್ರ ನಾ ಏನ್ ಹೆದ್ರು ಪೈಕಿನ ಅಲ್ಲ. ಮರಯ ನೀನು ಮಾಡ್ಕೊಂಡಿದ್ದು ನನಗ ಪರಂಗಿ ಮುಳ್ಳು ತುಳ್ದಂಗಾಗೈತ. ಸರಳ ನಡಿ, ಇಲ್ಲ ನಿನ್ನ ಹೇರೇ ಬಿಡ್ತೀನಿ ನೋಡ್ ಮತ್ತ. ನಾ ಹೆಂಗ ಮಾಡ್ಲೆ? ಕಟ್ಕೊಂಡು ನಾ ಹೆಂಗ ಮಾಡ್ಲೆ?
ಯಾರ ಬರ್ರೆ ನಾನು ನಿಮ್ಮಂಗ ಹೆಣ್ಮಗಳಾದೀನಿ ಯಾರಿಗೂ ನನ್ನ ಮೇಲೆ ಕರುಣನ ಬರವಲ್ದನ ಯವ್ವ ಯಾರ ಬಿಡಿಸ್ಕೋರ ನಾ ಹೆಂಗ ಮಾಡ್ಲು ನಿಮ್ಮ ಕೈ ಮುಗಿತೇನೆ ತಾಯಿ ಯಾರು ಬರಾಕ್ ಹೋಗಬೇಡ್ರಿ ಅಕಸ್ಮಾತ್ ನೀವೇನಾರ ಬಂದಿರ್ ನಮ್ ಗಂಡ ಹೆಂಡತಿ ಜಗಳದಾಗ ನಿಮ್ಮ ಮನೆಗ್ ಹೋಗ ನಿಮ್ಮ ಗಂಡ್ರ ಸಹಿತ ನಿಮ್ಮನ್ನು ಅಲ್ಲ ಅದು ಮುಂದಿನ ನಿಮಗ ಅವ್ರು ಹೆಂಗ್ ಬಿಡ್ತಾರ ಹೆಂಗಿಲ್ಲ ಇದನ್ನ ಇಲ್ಲಡ ಸರಳ ಮನಿ ನಡಿ ಅವ್ರು ಇವ್ರನ್ನ ಕರಿಯಾಕ್ ಹೋಗ್ಬೇಡ ಹಿರಿಯಾರ ಸಹಿತ ಮುಗದಾರ ನಮ್ಮದ್ರಾಗ ಸರಳ ನಡಿ ನಿನ್ನ ಹೊಡಿತೀನಿ ಹೊಡಿತೀನಿ ಹೊಡಿ ಎಷ್ಟು ಹೊಡಿತಿ ಹೊಡಿ ಹೊಡಿ ನಾನು ಬಾವಿಗೆ ಬೀಳ್ತೀನಿ ನೋಡಿ ಹೊಡಿ ಆತು ಬಾಳ ಚಲೋ ಆತು ನೀ ವಿಚಾರ ಮಾಡಿದ್ದು ಯೋಗ್ಯ ಐತಿ ಏನ ರಂಗಿ ಬಾವಿ ಬೀಳಕ ಒಬ್ಬರಿಗೆ ಧೈರ್ಯ ಸಾಲುದಿಲ್ಲ ಬಾಳ ಮಂದಿದ್ ಕೇಳಿ ನಾನು ಅದಕ್ಕ ನಾನ ಅಲ್ಲಿ ಮಟ್ಟ ಬಂದು ಬಾವ್ಯಾಗ ನೀನು ನುಗ್ಗಿಸಿ ನಾ ಮನಿಗೆ ಹೋಗ್ಕನ್ ಬಾ ಅಲ್ಲ ನಾನು ಮನೆ ಆಗಿಲ್ದೆ ಇದ್ದಾಗ ನನ್ನ ಮಗಳನ್ನ ಎಳ್ಕೊಂಡು ಹಾಕ್ಬಂದಿ ಬೇಸಿದ್ದ ನಾ ಇದ್ದಾಗ ಬರ್ಬೇಕಾಗಿತ್ತು ಪುಗ್ಶೆಟ್ಟಿ ಪೂಜನ ಮಾಡ್ತಿದ್ದೆ ಚೂರಪ್ಪ ಭಯಂಕರ ಚೂರ್ ನೀನು ನಾ ಕರಿಯಾಕ ಬಂದಾಗ ನೀ ಯಾಕೆ ಹೊರಗೆ ಬಂದಿರ್ತೀವ ಶಿವಕುಮಾರ ಶಿವಕುಮಾರ ಅಂತೀರ ನೀವ್ ಮನೆಯಾಗಿಲ್ಲ ಅಂತ ತಿಳ್ಕೊಂಡು ಇವಾಗ ನೀವು ಮೂಳ ಎಳ್ಕೊಂಡು ಹೋಗಕ್ಕ ನಾಯಿ ಮಾಡ ಎಳ್ಕೊಂಡು ಹೋಗ್ತೀನಿ ಅಂದೆ ಇಟ್ಟಂತ ಹಾಡಾಡಕತ್ತಿದ್ದಲ್ಲ ಎಳ್ಕೊಂಡಕ್ಕಿನಿ ಅಂತ ಈಗ ಎಳ್ಕೊಂಡಾಗ ನೋಡ್ತೀನಿ ಯಾಕೆ ಎಳ್ಕೊಂಡು ಹೋಗ್ಬಾರ್ದ ನೀನು ನನ್ನ ಹೆಂಡ್ತಿನಿ ಎಳ್ಕೊಂಡು ಹೋಗೋ ಅಧಿಕಾರ ಗಂಡಗೈತಿಲ್ಲ ಯಾರು ಪೊಲೀಸರು ಗೋಳಿ ಕೇಳಿ ಹೇಳ್ತಾರ ಅವ್ರಿಗೆ ಯಾಕೆ ಹೋಗಿ ಕೇಳ್ಬೇಕು ಸೋಮರ ಬಾ ಇಲ್ಲ ಅಂದ್ರೆ ನೋಡಿ ಏನ ಕರ್ರ ಹೇಳಿದ್ದಲ್ಲ ಹೇಳ ನೀನ್ ನಾನು ಹೇಳ್ತೀನಿ ಏನ್ ಹೇಳ ನೋಡು ನನ್ನ ಮಗಳಿಗೊಂದು ಚಳಿ ಕಡ್ಡಿ ಸೈಡ್ ಮಗಳಿಗೆ ನನಗೊಂದು ದೋತ್ರ ಅಂಗಿ ಆಮೇಲೆ ಕೋಟು ಅದಾದ್ಮೇಲೆ ದೈವದ ಊಟಕ್ಕಂತ ಹೇಳಿ 770 ರೂಪಾಯಿ ತಗೊಂಬ ಅಂತ ಹೇಳಿದ್ದಿಲ್ಲ ನೀ ಕಳ್ಸುದಿಲ್ಲ ನಿಮ್ಮ ಅಪ್ಪ ಲೇಕ ನೀನು ಸಾತ್ ಮೇಲೆ ಎಲ್ಲಾ ಎದಿ ಮೇಲೆ ಹೇರ್ಕೊಂಡು ಹೋಗ್ತೀನಿ ಆಸ್ತಿನ ಯಾಕ ಬಾಳ ಹಾರಾಡಕೈತೀನಿ ಒಬ್ಬವನೇ ಸಿಕ್ಕಿನಂತ ಭಯಂಕರ ಹಾರಾಡಕೈತಿ ನನ್ನ ತಂದಿ ಮಗಳ ನಿನ್ನ ಈಗ ನನ್ನ ಬಳಗ ಕರ್ರದ್ನಿ ಅಂದ್ರ ನಿಮ್ಮ ಮೈಯಾಗಿ ನೀ ಎಲ್ಲದಿನ ಪುಡಿ ಸಿಗಾಕಿಲ್ಲ ನೀನು ಬಳಗದವ್ರ ಕರಿ ಅಂದಿನ ಕಿರಣ್ ಅಂಗಡಿ ಕರ್ಬಸಪ್ಪನ ಮೈದೂರ್ ಮಾನಪ್ಪನ ಆಡು ಬಡಿಗೆ ಬುಡ್ನ್ಯಾ ಸಾಬಣ್ಣ ಯಾಕೆ ಬರುದಿಲ್ಲ ಕರಿಬಾರ್ದಂತ ಸುಮ್ಮನ ಬಿಟ್ಟೇನೆ ಇಲ್ಲ ಅಂದ್ರ ನಿಮ್ಮಿಬ್ಬರಿಗೂ ನಾನು ಸೂರ್ತನ ತೋರಿಸಿ ಬಿಡ್ತಿದ್ದೆ ಅಂತ ಸಾವಕಾಶ ಮೀಸಿ ಉದುರ್ ಬೀಳ್ತಾವ್ ಉದುರಿ ಬೀಳಾಕ ನಿನ್ನಂತ ಜೋಡಿಗೇನ್ ಮೀಸಲ್ಲಿ ಗಟ್ಟಿ ಮೀಸೆ ಗಟ್ಟಿ ಮೀಸೆ ಅಡೇ ಯಪ್ಪ ಎಷ್ಟ ನೋಡಿ ಒಂದ ಮೀಸಿ ತಿರೋದು ಕಾಣಿಕಿಸಿಯೋದು ಮಳ್ಳಿ ಹೆಂಗಸೂರ್ನ ಹೆದರ್ಸಾಕಿ ಅಷ್ಟು ಬೇಕು ಅಷ್ಟು ಮಾಡ್ತಾನೆಪ್ಪ ಒಳಗ ಏನೂ ಇಲ್ಲ ಏನ್ ಮಾತಾಡ್ತಾಳ ಗಂಡಸರಿ ಮಾತಾಡ ನಿನ್ ಮಗಳು ಒಳಗ ಏನೇನೇನೇನೇನೇನಿಲ್ಲ ಅಂದ್ರೇನು ಮನಿ ಬಾಳೆ ಮಾಡಕ್ ಬಾ ನನ್ನ ಮನ್ಯಾಗ ಏನೇನು ಬೇಕು ಬಾಂಡೆ ಬಡಕಲ ಕಾಳು ಕಡಿ ಅಲೇ ನೋಡ್ಬಾರ ಒಳಗೆ ಏನಿಲ್ಲ ನೀನ್ ನಿಂತೇನ ನಡಿಯಲ್ಲಿ ನನ್ನ ಮನ್ಯಾಗ ನೋಡಿ ಏನ್ ಬೇಕಾದ್ ಬೇಡ ತಂದಿಟ್ಟಿನಿ ಸೋಮನ ಬರ್ತೀನಿ ಎಳ್ಕೊಂಡು ಹೋಗಂದೆ ನಿನ್ನ ಎಳ್ಕೊಂಡಕ್ಕನತ್ತೀವ ಮೂಳ ನನ್ನ ಎಳ್ಕೊಂಡೋಗ ಮಕ ನೋಡ ಯಾವ ಸಿದ್ದಂದು ಯವ್ವ ನಾನು ಗಂಡ ಅನ್ನೋದು ಮರ್ತಿರ್ಲಿ ರಂಗಿ ಮಾಡ್ಕೊಂಡು ಗಂಡಗ ಏನ್ತಿ ಅದಕ್ಕೆ ಹೆಸರಿಡದ ಸಿದ್ಧ ಅಂತ್ಯ ಬೇಡ ನಿನ್ನ ಮಕ್ಕಕ್ಕ ಡಾಂಬರ್ ಬಡ್ದು ಕೊಡಿ ಅರ್ಬಿ ಮಾಡಿದಂಗ ಮಾಡಿ ನೀನ ಸರಳ ಮನಿಗೆ ನಡಿ ಬರೋದಲ್ಲ ಅಂದೆ ಅಲ್ಲ ಇವಳ ನೀನ್ ಹಂಗ ಸರಳ ಬರಂಗ ಕಾಣು ನೀನು ಬರೋಬ್ಬರಿ ಕೈ ಹಾಕ್ತೀನಿ ತಡಿ ನಿನಗೆ ಪೈಲ್ವಾನ್ ಇದ್ರ ನೀನ್ ಪೂರ್ತಿಕ್ಕಿದ್ದಿ ಊರಾಗ ನಿನ್ ಪೈಲ್ವಾನ್ಗಿರಿ ನಾನ್ ನೋಡಿ ಹೇಳು ಆ ಪೈಲ್ವಾನ್ಗಿರಿ ಮಾಡೋರು ನೋಡುದು ನಾನು ಜೈಚಾರದು ಒಬ್ಬ ನಿನಗ ನೆಟ್ಟ ಒಂದ್ ತಾಲೀಮ್ ತೆಗಿಯಕ್ ಬರುದಿಲ್ಲ ಮಾಡೋಣ ತಾಲೀಮ್ ನಿನ್ನ ಮುಂದೆ ಇಷ್ಟೆಲ್ಲ ಮಾತಾಡಕತ್ತಾನ ಮುಟ್ಟೋದೇನ್ ರೈತನೇ ಕೇಳಪ್ಪ ಏನು ಮುಟ್ಟ ಅಂತ ಹಚ್ಚಾಕತ್ತಿದೆ ಮೊಟ್ಟತಿದ್ದೆ ನನಗ ಮೈಯಾಗ ನೆಟ್ಟಿಗಿಲ್ಲ ನೋಡುವ ಮಗಳ ಜಿಗ ಜಿಗದ ಮಾತಾಡಕತ್ತಿದ್ದ ಹೆಂಗ ನೋಡಿ ನಾಚಿಗೇಳಿ ನೋಡಿ
ನಿನ್ನ ಸಲುವಾಗಿ ಹಾ. ಬಿಸಿ ಬಿಸಿ ರೊಟ್ಟಿ ಹಾ. ಹಸೆ ಹಸೆ ಬೆಣ್ಣೆ ಬಿಸಿ ಬಿಸಿ ರೊಟ್ಟಿ ಹಸೆ ಹಸೆ ಬೆಣ್ಣೆ ಹಚ್ಚಿ ಕೊಡ್ತೀನಿ ತಿಂದು ನೀವು ಗರಡು ಮನೆಗೆ ಹೋಗಿ ಅಂತ ಬಾಯ್. ಯಾಕವ್ವ ಇನ್ನೂ ಗಂಡನ ಮನೆಗೆ ಹೋಗಲ್ಲ ನಮ್ಮವ್ವ? ನಿನ್ನ ಮನಿ ಬಾಳೆದ್ ನೀ ನೋಡ್ಕೊ ಹೋಗ ಮುಂಜಾನೆ ನಿನಗೆ ಬೇರೆ ಮಾಡಕ್ ಉದ್ಯೋಗನೇ ಇಲ್ಲ. ನಮ್ಮವ್ವ ಒಳ್ಳೆಕಿನ ಮುಂದೆ ಹೇಳಿ ನಾನು ಹೋಗ ನಮ್ಮವ್ವ ಹೋಗ ಹಂಗಾರ. ನೀ ನನ್ನ ಕರೆದಿದ್ದೆ ನಾ ಹೇಳಂತ ಹೋಗ್ಸವನ. ಅಲ್ಲ ಏನು ಗಂಡಸ್ರಿ ಇವ್ರು ಅಂತೀನಿ ನಾನು. ಹೆಂಡ್ರ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ? ಮದುವೆ ಆದ್ರೆ ಏನಾತು? ಹೆಂಡ್ರನ್ನ ಹೊಡಿಬೇಕು ಬಡಿಬೇಕು ಅಂತ ಏನ್ರ ಕಾಯ್ದೆ ಐತನ? ಗಂಡ ಅದಾವ ಚಂದ ಇದ್ದ ಅಂದ್ರೆ ಹೆಂಡ್ತಿನೂ ಚಂದಾಗ ಬಾಳೆ ಮಾಡ್ಕೊಂಡು ಹೋಗ್ಕೊಳ. ಇದು ನಮ್ದು ಐತ್ ನೋಡು ಗಂಡ ಅಂತೂ ಗಂಡ ದುಡಿಯಾಕ ಹೊಲ್ದು ನೀ ದುಡ್ಡು ತಂದು ಹಾಕು ನಾವು ಕುಂತ್ ತಿಂತೀನಿ ಅಂತ. ಏನೇ ಹೇಳ್ರಿ, ಒಟ್ಟಿನ ಮೇಲೆ ಈಗಿನ ಕಾಲದಾಗ ಮಾತ್ರ ಹೆಂಗಸರು ದುಡ್ದದ್ದು ತಿನ್ನೋರ ಬಾಳ ಮಂದಿ ಆಗಿಬಿಟ್ಟಾರ. ಅಂದಂಗ ಇನ್ನೊಂದು ಸುದ್ದಿ, ನಮ್ಮ ಮನ್ಯಾಗ ಮಗನ್ ಡಾಕ್ಟರ್ ಅಂತೇಳಿ ದವಾಖಾನೆ ಓಪನ್ ಮಾಡೋಣ. ನಿನ್ನೆ ನಮ್ಮ ಅಪ್ಪನ ಕರೆದು ಮತ್ತ ನಿನ್ನ ಮಗಳನ್ನ ನರ್ಸು ಮಾಡ್ತೀನಿ, ಮ್ಯಾಲೆ ತಿಂಗಳಿಗೆ 1000 ರೂಪಾಯಿ ಸಂಬಳನೂ ಕೊಡ್ತೀನಿ ಅಂದಾನಂತ. ಹೆಂಗ ಮಾಡ್ಲಿ? ಹೋಗ್ಲು ಬ್ಯಾಡೋ? ಧೈರ್ಯ ಮಾಡಿ ಹೋದ್ರಾತ್ ಏನಾಗತ್ ನೋಡೋಣ. ಇವ್ರ ಅಪ್ಪಿಲ್ದಾಗ ಹೇಳ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ, ಇಲ್ಲೇ ಸಿಕ್ಕ ಬಾ ಒಳ್ಳೇದಾತ. ರಂಗಿ ಲೇ ರಂಗಿ, ಯವ್ವ ಇದೊಳೆ ಬಂತಲ್ಲ ಯವ್ವ ಪೀಡ. ಈಗ ನಾ ಏನ್ ಮಾಡ್ಲಿ ಅಂತೀನಿ ನಾನು. ಇದೊಂದು ಊರು ದೇವರ ಸಿಕ್ಕಿನಾಸಿ ನಮ್ಮಪ್ಪ ಇದ ಹೊತ್ನಾಗ ಎಲ್ಲ ಸಾಯಕ್ ಹೋಗಿದ್ದಿತ್ತು ಅಂತೀನಿ. ನಿಮ್ಮಪ್ಪ ಗೌಡ್ರ ಮನೆಗೆ ಹೆಗಣ ಬಡಿಯಾಕ ಹೋಗ್ಯಾನ. ಅಯ್ಯಯ್ಯ, ನೀ ಯಾವಾಗ ಬಂದೆ ನನ್ನ ರಾಜ? ನಾವ್ ಎಷ್ಟು ರಾವ್ ಗೆದ್ದು ಬಂದಿದ್ವಿ. ಹೆಣ್ಮಕ್ಳು ತಣ್ಣರ ಹೊಡೆದ ನೀರು ಗೊಜ್ಜಿದಂಗೆ ಆತಲ್ಲ ನಮಗೆ. ಈ ಹೆಣ್ಮಕ್ಳು ಮೈ ಮುಟ್ಟಿದ್ರು ಗಂಡಸರಿಗೆ ಏನಾಕೈತೆ ಅನ್ನೋ ಸುಡ್ಗಾಡ್ ನಮಗೆ. ಈಗ ಬಂದಿದ್ದೆ ರಂಗಿ, ಈಗ ಬಂದಿದ್ದೆ. ಇನ್ನೊಂದು ನಾವು ಮೊನ್ನೆ ಊರಿಗೆ ಹೋಗುವಾಗ ನಿನಗೇನು ಹೇಳಿದ್ದೆ? ಏನ್ ಹೇಳಿದ್ದಿ? ಇದಕ್ಕ ಏನಂತಾರ ನಿಮ್ಮ ಮಾತಿನಾಗ? ಅಯ್ಯಯ್ಯ, ಇದು ನೊಂದೇ ಕೋಲು, ಇದನ್ನ ಯಾಕೆ ತಂದಿರಿ? ಇದರಿಂದ ನಿನಗೆ ಬಡ್ತಾ ಬಡ್ದು ಬುದ್ಧಿ ಕಲಿಸಿ ನಿನ್ ಜೊತೆ ಹುಡ್ತತ್ತು ಕಬಡ್ಡಿ ಆಡ್ಬೇಕಂತ ಮಾಡೀನಿ. ಅಯ್ಯಯ್ಯ, ನಾ ಎಲ್ಲಿ ನೀವು ಹೇಳ್ದಂಗೆ ಕೇಳುದಿಲ್ಲ ಅಂತೀನ್ರಿ. ಎಡಕ ಹೋಗ್ಯಾಕ ಕತ್ತತಿಲಿ ನನಗ. ಏ ಶುರು ಮಾಡಿದೇನು ಡಂಬ್ರಾಟನ? ಅಯ್ಯ ಅದಲ್ಲ, ಇದು ಹಾವುಗಾರಾಟ. ಅಲ್ಲ ಹಿರಿ, ನಾನೇನು ಗಂಡನ ಮನೆಗೆ ಬರುದಿಲ್ಲ ಅಂತ ಕಂಡು ತುಂಡಾಗಿ ಹೇಳಿ ನಾನು ಹೇಳಿಬಿಡು. ಅದಕ್ಕ ಅಂತಾರ ನೋಡು, ಗಂಡನ ದೇವ್ರು ಅಂತ ತಿಳಿದು ಪೂಜಾ ಮಾಡೋ ನಮ್ಮಂತ ಹೆಣ್ಮಕ್ಳಿಗೆ ಕಾಲಿಲ್ಲ ಅಂತ. ಎಷ್ಟು ಬುದ್ಧಿ ಬಂದತ್ತಿಪ್ಪ ಏಕದಾರಿಗೆ ಅಂತೀನಿ. ಹೌದು, ಮೊನ್ನೆ ನ್ಯಾಯ ಮಾಡಿದ್ಯಲ್ಲ, ಯಾರ ಏನಾರ ಹೇಳಿ ಕೇಳಿದ್ರೆ ನಿನ್ ಬುದ್ಧಿವಾದ ಅದು. ಅಯ್ಯ, ಅವತ್ತ ಮನಿ ಮುಂದೆ ಜಗಳ ಮಾಡಿದ್ವಲ್ಲ, ಸುದ್ದಿ ಏನಾಯ್ತು ಗೊತ್ತ? ಏನಾಯ್ತು? ನಾವು ಜಗಳ ಮಾಡೋದು ಅದೇ ಆ ಶಾನ್ ಹೋಗ್ರ ಶೀನಪ್ಪ ಕೇಳಿ ಏನಂದ? ಏನಂತಾರ? ನಮ್ಮ ಅಪ್ಪನ ಕರೆದು, ನೋಡಪ್ಪ ಮಳ್ಳಪ್ಪ, ಏಯ್ ಮಳ್ಳ, ಏಯ್ ಯಾರಿಲ್ಲ ನೀನು ಅನ್ನೋದು? ನಿನಗಲ್ಲೋ ಮರಾಯ, ಅವರು ಅಪ್ಪಗಂದದ್ದು. ನಿಮ್ಮ ಅಪ್ಪಗಂದದ್ದ? ಅಲ್ಲಿ ನಿಮ್ಮ ಅಪ್ಪ ಇನ್ನೂ ಉಗುಳ್ಳಿ ಬೇಕಾರೆ ಒದಿಲಿ, ಆ ಮಾತು ಬೇರೆ ಇರ್ತದೆ. ಹೇಳ, ಹಂಗೆಲ್ಲ ಅಳಿಯನ್ ಕೂಡ ಜಗಳ ಮಾಡಬಾರ್ದು. ಅಳಿಯನ್ನ ಮಗಳನ್ನ ಚಂದಾಗಿ ಬಾಳೆ ಮಾಡಕ್ ಕಳಿಸ್ಬೇಕು ಅಂತ ಅವ್ನ ಬುದ್ಧಿ ಹೇಳಿ, ಆಮೇಲೆ ನನ್ನ ಹತ್ರ ಕರೆದು ಏನ್ ಮಾಡಿದ್ರು? ಅಯ್ಯ, ಅವ್ರೇನ್ ಮಾಡ್ತಾರ? ನೀ ಏನ್ ಚಂದ ಕೇಳ್ತಿದಿ? ನನ್ನ ತಲೆ ಮೇಲೆ ಕೈಯಾಡಿಸಿ ಗದ್ದ ತುಟಿ ಹಿಡಿದು, ನೋಡುವ ಹಂಗೆಲ್ಲ ಗಂಡನ ಕೂಡ ಜಗಳ ಮಾಡಬಾರ್ದು, ಗಂಡನ ದೇವ್ರು ಅಂತ ತಿಳ್ಕೊಂಡು ಗಂಡನ ಮನ್ಯಾಗ ಚಂದಾಗ ಬಾಳೆ ಮಾಡ್ಬೇಕು ಅಂತ ಬುದ್ಧಿ ಹೇಳಿದ್ರು. ಅಲ್ಲ, ಅವ್ರ ತಲೆ ಮೇಲೆ ಕೈಯಾಡಿಸೋ ಮುಂದೆ ನೀ ಸುಮ್ಮನೆ ನಿಂತಿದ್ಯಾನ? ಅಯ್ಯ, ಯಜಮಾನ ಮನುಷ್ಯ ಹಿಡಿದ್ರೇನಾತೇಳು ಅಂತವ್ರ ಏನಾರ ಗದ್ಲ ಹಾಕವ್ರು. ಅದಕ್ಕೆ ಹೇಳಿದ್ ನಿನಗ, ಮಳ್ಳೆ ಹಣ್ಣ ಬಿಳೆ ಮೀಸಿಗೆ ಕರಿ ಬಣ್ಣ ಹಚ್ಚಿದವನು ಬೆನ್ನ ಹತ್ತಿ ಹಿಂಗಾವ್ ಹಾದಿ. ಏ, ಹಂಗೆಲ್ಲ ಮನಸ್ನಾಗ ಕೆಟ್ಟ ಕೆಟ್ಟ ವಿಚಾರ ತರಬಾರ್ದು. ಹೇಳ್ತಾರ ಕೇಳಿಲ್ಲ ಒಂದು ಮಾತು, ತಾ ಗುಣ ಒಳ್ಳೇದ್ ಇಟ್ಕೊಂಡು ಸೂಳಿಗೆರಾಗ ಮನಿ ಮಾಡಿದ್ರೆ ಏನಾಗುದೈತಿ? ರಂಗಿ, ಇಷ್ಟು ಬುದ್ಧಿ ನಿನಗ ಮೊದಲ ಬಂದಿದ್ರ ಇಷ್ಟೊತ್ತಿಗೆ ಈ 2-3 ಮಕ್ಕಳು ತಾಯಿ ಹಾಕಿದ್ದಲ್ಲ. ಅಯ್ಯ, ಈಗರ ಏನಾಗೈತ್ಯ ಹಿರಿಯ, ನಾನೇನ್ ಮುದಿಕ್ಯ ತದಿಕ್ಯ ಇನ್ನೂ ಹರೇದಕ್ಕಿ. ಆದ್ರೂ ಅರ್ಧ ಸೀಸನ್ ಮುಗದಂಗ ಬಿಡು ಹೋಗ್ಲತ್ತಾಗ. ನಡಿ ಇವತ್ತ ದಿವಸ ಭಾಳ ಚಲೋ ಐತಂತ ನಮ್ಮೂರ್ಗೆ ಹೋಗೋನು, 1-2-3 ಎಮ್ಮೆ ಕಟ್ಟುನು, ಹೋಟೆಲ್ಗೆ ಹಾಲು ಕೊಟ್ಟು ರಾಜರ ಮೆರ್ದಂಗ. ಅಯ್ಯ, ಈಗ ರಾಜರುಗಳ ಕಾಲ ಹೋಗಿ ಬರೇ ಮಂತ್ರಿಗಳ ಕಾಲ ಬಂದತ್ತೆ. ಅಂದ್ರೆ ಇಡೀ ದಿವಸ ಮಂತ್ರಿಗಳು ಕಾಲಿಲೆ ನಡೀತಿದ್ದಿಲ್ಲ. ಅಯ್ಯ,
ಆ ಕಾಲಲ್ಲ ಮರಯ್ಯ ಹೊತ್ತು ವೇಳೆ ದಿನ ದಿನ ಅಂತಾವ್ ಬಂದವ ಹೌದೌದು. ಗರ್ತಿ ಗಂಗಮ್ಮ ಸತಿ ಅನಿಸದ ದೇವಿ ಅನ್ಬೇಕು ನೀನ ಹೇಳ. ಹಾಗಾದ್ರೆ ಹೆಂಡತಿಗೆ ಗಂಡನೇ ಗಣಪತಿ. ಹಾ ಅಂದ್ರ ನಮ್ಮನ್ನ 5 ದಿವಸದಾಗ ಹೋಯ್ತು ಬಾ ದಡಮ್ ಅನ್ಸ್ಬೇಕಂತ ಮಾಡಿದ್ದೇನು? ಹಂಗಲ್ಲ, ನನ್ನ ಪಾಲಿಗೆ ನೀನ ಗಣಪತಿ. ನೀನೇ ನನ್ನ ನಿಜ ಸತಿ. ಏನು ಚಂದ ನನ್ನ ವರ್ಣನ ಮಾಡ್ತೀಯ. ನಮ್ಮಪ್ಪನು ಅಳಿಯನಂತವನ. ನದಿ ಹಂಗಾರ ಇದ ಹೊರಪಿನಾಗ ನಿಮ್ಮ ಮನಿಗ್ ಕರ್ಕೊಂಡು ಹೋಗು, ಹಾಲು ಕುಡಿಸು. ಎಮ್ಮೆ ಹಾಲರ ಆಕಳ ಹಾಲರ ಕುಡಿಸು ಅಂದೆ. ಹಾಲು ಬೇಕಾ? ಕಡಿಗೆ ಆಡ್ನ ಹಾಲರ ನಡೀತಾವ ನಮಗೆ ಹಂಗಾರ ಮತ್ ಸತ್ತು. ಬರ್ರಿ 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 ಬರ್ರಿ, ಹಾಲು ಬೇಕಲ್ಲ ಕುಡಿಸ್ತೀನಿ ಬರ್ರಿ. ಬಾರಲ್ಲ ಮುಲ್ಲ, ಹಾಲು ಬೇಕಾ ನಿನ್ಗೆ? ಒಬ್ಬೇಕಿ ಸಿಕ್ಕಿದ್ನಲ್ಲ ಅಂತ ಹೆದರಾಕತ್ತಿದ್ ನಾನು. ಮನಿಗೆ ಬಾ, ನಮ್ಮ ಅಪ್ಪನ ಕರೆಸಿ ನೀನು ಮೂಲೆಯಾಗ ಹಾಕಿಸಿ ಮುದ್ದೆ ಮಾಡಿ ಕಳಿಸ್ಲಿಲ್ಲ. ನಾನು ಗರಡಿ ಮನಿ ಸೂರ್ಮಳ್ಳಪ್ಪನ ಮಗಳ. ನಡಿ 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 ಹೋಗು ನಡಿ. ಬರ್ರಿ ಹೋಗೋಣ. ಅಡಿಕೆ ಬಣ್ಣದ ಸೀರೆ ಅಂಚಲ್ಲ ರೇಷ್ಮೆ, ಅಡಿಕೆ ಬಣ್ಣದ ಸೀರೆ ಅಂಚಲ್ಲ ರೇಷ್ಮೆ. ಬಿಡುವಂಗ ಕಾಣೋದಿಲ್ಲ ಈ ಹೊಮ್ಮ ಸಾಮಿ. ಮೊಡಲಿಗೆ ಮಾವನ ಸೀರೆ ಪಂಚಮಿಗೊಮ್ಮೆ ಉಟ್ಟುಕೋರ. ಸಿಕ್ಕಾರ ಅಪ್ಪನ ಕೈಗೆ ನಿನ್ನ ಗಟ್ಟಿ ಕಾರಾರ. ಅಲಕ ಮಲಕಿನ ತ್ವಾಟ ಚಿಲಕ ಚಿನ್ನದ ಬೇಲಿ. ಏನಂದಿ? ಹುಡುಗಿ ಅಲಕ ಮಲಕಿನ ತ್ವಾಟ ಚಿಲಕ ಚಿನ್ನದ ಬೇಲಿ. 16 ತುಂಬಿದ ಮ್ಯಾಲ ತಗಿತೆ ನಮ್ಮನೆ ಕೇಲೆ. ಹಂಗಾದ್ರ ಬರತೇನ ಆ ದಿವಸ ಯಮಕೀಲಿ. ಮೈ ತುಂಬ ಹೊಡೆಸಿಕೊಂಡ ಹಿಡಿದಾಡು ನೀ ಮೂಲಿ. ಎಣ್ಣೆ ಹೋಳಿಗೆ ಮಾಡಿ ಸಣ್ಣ ಪಾವಡ ಮುಚ್ಚ. ಹಿಂಗ್ಯಾಕ ಅಂತೀದಿ ಹಿಡ್ದಂಗ ನಿನ ಗುಚ್ಚ. ಚಾವಿಗೆ ಬಸದರ ಬರತೇನ ಹೊತ್ತ ಮುಣಗಿ. ಅಯ್ಯೋ ನೀನಂತೂ ಹೋಗಾವ ಕುಡಗೋಲ ಪಾಯಿಗೆ. ಯಾಕೆ ಏನಂತೈತೆ? ಬಡಿಸ್ಬೇಕಂತೈತಿ. ಮಾತಾಡ್ಕೊಂತ ಮಾತಾಡ್ಕೊಂತ ಆಗ ಮನಿಗೆ ಕರ್ಕೊಂಡ್ ಬಂದ ಸರಳ. ನಡಿ ಮತ್ತೆ ನಿಮ್ಗೆ ಹಾಲು ಕಾಸು ಕೊಡ್ತೇನೆ ಅಂತಿದ್ದಿಲ್ಲ. ಹಾಲು ಕಾಸು ಕೊಡ್ಲಿ. ಹಾಲು ಗಂಡ ನಮಗ ಪ್ರಕೃತಿ ಒಗ್ಗೋದಿಲ್ಲ, ಅದು ಇರುವಲ್ದು ಯಾಕ? ಮಾತಾಡ್ಕೊಂತ ಮಾತಾಡ್ಕೊಂತ ನೀನು ಕೈಯನ್ನು ಬಡಿಗೆ ಯಾಕೆ ಕಸ್ಕೊಂಡಿವಿ ಅದನ್ನ ಹೇಳ. ಅದ ಏನಿಲ್ಲ, ಮೊನ್ನೆ ನಮ್ಮಪ್ಪ ಒಂದ್ ಗಟ್ಟುಳು ಎಮ್ಮಿ ತಗೊಂಬಂದಾನ. ಎಮ್ಮಿ ಯಾವ ತಂದಿರ್ಲಿ ಏನಾರು ಗೊತ್ತಾಯಿಲ್ಲ. ಮಾನ್ ಬಿಡ ಸಂತ್ಯಾಗ ತಗೊಂಬಂದಾನ. ಅದಕ್ಕ ಅವ್ನು ಕಾಯಕ ಬೇಕಾಗಿತ್ತು, ಅದಕ್ಕೆ ತಗೊಂಡಿಲ್ಲ. ಹೌದಾ? ಬಡಿಗೆ ಅದ್ರ ಸಲುವಾಗಿ ಎಮ್ಮಿ ಕಾಯಕ ಹುಚ್ಚದಿ ನೀನು. ಅಲ್ಲ, ಬೆಳ್ಳಿ ಬಂಗಾರ ಅರಿಬಿ ಸೀರಿ ಕಬಸು ಕಣ ಅಂತವೆಲ್ಲ ಕೇಳಿಲ್ಲ, ಹೋಗಿ ಹೋಗಿ ಬಡ್ಗಿ ಕೇಳ್ತಾವ. ಆತ್ ತಗ, ಒಂದ ಸಾಕ, ಏನ್ ಇನ್ನೊಂದ್ 4 ತಂದು ಕೊಡ್ಲಿ? ಬ್ಯಾಡ ಮರಯ್ಯ, ಇರೋದು ಒಂದು ಸಾಕು. ಒಂದ ಸಾಕ? ಆತು ನೋಡು ರಂಗಿ, ನೀನು ಒಂದ್ ಮಾತು ಹೇಳ್ತೀನಿ. ನಿನಗ ನಿಮ್ಮ ಅಪ್ಪಗ ಜ್ಯೋತಿಷಿ ಮ್ಯಾಲ ಬಾಳ ಹುಚ್ಚು.
ಹೌದು. ಜ್ಯೋತಿಷಾಲಿ ಕೇಳಿಸ್ತೀನಿ, ಗಿಳಿಶಾಸ್ತ್ರ ಕೇಳಿದ್ನಿ, ಅದನ್ನ ಮಾಡಿದ್ನಿ ಇದನ್ನ ಮಾಡಿದ್ನಿ ಭಾಳ ಮಾಡ್ತೀವಿ. ಅದಕ್ಕೆ ನಾ ಏನು ಮಾಡಿದ್ದೀನಿ, ನಮ್ಮೂರಾಗ ಜ್ಯೋತಿಷಗಾರ ಒಬ್ಬ ಚಲೋ ಅದಾನ. ಅವ್ನು ಕೇಳಿದೆ, ಏನಪ್ಪ ನಾನು ಹೆಂಡತಿ ಕರ್ಕೊಂಬರ್ಬೇಕಂತ ಮಾಡೀನಿ, ಮತ್ತು ಹಿಂಗಂತೂ ನಡ್ದ ಅಂದ್ಕೊ, ಇವತ್ತು ದಿವ್ಸ ಭಾಳ ಚಲೋ ಐತಿ, ನಿಮ್ಮ ಮಾವನು ಕೇಳ್ಬೇಡ, ಏನು ಮಾಡ, ನಿನ್ನ ಹೆಂಡತಿಗೆ ಹೇಳಿ ಕರ್ಕೊಂಬಂದ್ಬಿಡು, ಇವತ್ತು ನೀವು ಹಾಲು ಉಕ್ಕಿಸಿ ಬಾಳೆ ಮಾಡಕ್ಕೆ ಅಡ್ಡಿ ಇಲ್ಲ, ದಿವ್ಸ ಚಲೋ ಐತಿ ಅಂತಂದ್ರು. ಅದಕ್ಕೆ ಈಗ ನಿಮ್ಮ ಅಪ್ಪನೂ ಕೇಳೋದು ಬೇಡ, ಏನು ಬೇಡ, ಸೀದಾ ಹೋಗ್ಬಿಡೋಣ ಬಾ. ಏ ಮರೆ, ಯಾಕೆ ಅವಸರ ಮಾಡಕತ್ತಿ? ಸ್ವಲ್ಪ ತಡಿ, ನಮ್ಮ ಅಪ್ಪನು ಬರ್ಲಿ, ನಮ್ಮ ಅಪ್ಪನ ಜೊತೆ ಕುಂತು ನಿಂತು ಮಾತಾಡಿ ಊಟ ಮಾಡಿ ನಮ್ಮ ಅಪ್ಪನ ಅಪ್ಪಿಗೆ ತಗೊಂಡು ಆಮೇಲೆ ಹೋಗೋಣಂತ. ಕುಂತು ನಿಂತು ನಿಮ್ಮ ಅಪ್ಪನ ಕೂಡ ಮಾತಾಡಿ ಮತ್ತ ಬೇಡ, ಆಮೇಲೆ ನಿಮ್ಮ ಅಪ್ಪನ ಒಪ್ಪಿಗೂ ಬೇಡ ನನಗೆ. ಯಾಕಂದ್ರೆ ನಿಮ್ಮ ಅಪ್ಪಗ ನನಗೆ ಒಂದು ಊರು ಆಗಂಗಿಲ್ಲ, ಅವಾಗ ನನಗೆ ಛತ್ತೀಸಕಡ, ಅದಕ್ಕೆ ಅವಾಗ ನನಗೆ ರಾಶಿ ಕೂಡಿ ಬರೋದಿಲ್ಲ. ಅವ್ನು ಕೇಳೋದು ಬೇಡ, ಹೇಳೋದು ಬೇಡ, ಸೀದಾ ನಮ್ಮೂರಿಗೆ ಹೋಗ್ಬಿಡೋಣಂತ ಬಾ. ಸುಮ್ಮನೆ ಅಯ್ಯ ಮರ, ಇಷ್ಟೇ ಅವಸರ ಮಾಡ್ತಿ, ತಡಿ ನಮ್ಮಪ್ಪ ಬರ್ಲಿ. ನಮ್ಮಪ್ಪ ಏನ್ ಬ್ಯಾಡ ಅಂತ ನಾ ಹೇಳ್ದಂಗ ಕೇಳ್ತಾನ ನಮ್ಮಪ್ಪ. ನೀ ಹೇಳ್ದಂಗೆ ಕೇಳ್ತಾನಂತ ನಿನಗೆ ಹೇಳಕತ್ತೀನಿ, ನೀ ಬೇಡ ಅಂತ ಅವ್ನು ಬಂದ್ ಕೂಡ ನಾನು ಬದ್ಲಿ ಆಗೇ ಬಿಡ್ತೀನಿ ನೀನು. ಇಲ್ಲ ಅಯ್ಯೋ ನೋಡಿದ್ರೆ ಹೇಳ್ಕೊಂಡು ಹೋಗ್ತೀನಿ ಅನ್ನಕತ್ತನ, ಇದು ನಮ್ಮಪ್ಪ ನೋಡಿದ್ರೆ ಮುದಿ ಮೂಳ ಎತ್ತ ಹೋಗಿತ್ತಾನೆ ಹೋಗ್ತೀನಿ. ಒಮ್ಮನ ಕೈತಾ ನನ್ನ ಮಾತು ಕೇಳೋ ರಂಗಿ, ಇದು ಚಲೋ ಅಲ್ಲ. ಮತ್ತು ನಾ ಹೇಳ್ದಂಗೆ ಕೇಳಿ ನನ್ನ ಮೈಯ ಹಣ್ಣು ಹಾಕತಿ, ಸರಳತಾ ಕೈತಾ. ಹಿಂಗೆ ಇಂಥ ಹ್ಯಾಂಡ್ರಿ ಇರ್ಬೇಕ್ರಿ ನಮಗೆ, ಗಾಂಡ್ರಿಗೆ ಇಂಥ ಹ್ಯಾಂಡ್ರಿ ಸಿಕ್ಕ್ರ ಅಗದಿ ಆನಂದವಾಗಿ ಹಾರಾಡ್ಕೊಂತ ಗುಡ್ಡನ ಎತ್ತಿ ಹಿಡಿತೇವೆ. ಬಾ ಅಲ್ಲ ಇವನು ಈಗ ನಾನು ಹೆಂಡ್ತಿಗೆ ಹಿಂಗೆ ಎಳದ ಕೂಡ ಹೋಗಿ ಬೀಳ್ತಿದ್ವು, ಅಂಥದ್ದು ಇಷ್ಟು ಹೆಂಗೆ ಬಿರ್ಸಾದ್ಲಿ ಅಂತಿಕ್ಕಿನ ಎಲ್ಲ ಇವನ ಯಾವಾಗ ಬಂದಿಯಲ್ಲ ಮಾವ? ಸಿದ್ಧ ಸೋಮವಾರಕ್ಕೊಮ್ಮೆ ಬಂದ ಬಿಡ್ತಿ ಅಂತ ನನಗೆ ಗೊತ್ತಾಯ್ತೀರ. ಅದ ಮತ್ತೆ ತಪ್ಪ ಏನುವಾ ಹಳೆಯ ಬಂದ್ಬಿಟ್ಟನಲ್ಲ. ಯಪ್ಪ, ಮತ್ತ ನೀ ಮನ್ಯಾಗಿಲ್ಲ ಅಂತ ತಿಳಿದು ನನ್ನ ಹೊತ್ಕೊಂಡ ಹೊಂಟಾನ. ಯಪ್ಪ ಬಾಬಾ ಮನ್ಯಾಗ ಅಪ್ಪಿಲ್ಲ ಅಂತ ಏನು ಸೋಗು ಮಾಡಿದೆ ಸುಭದ್ರಿ? ಹೊತ್ಕೊಂಡು ಹೋಗಾಕ ನನ್ನ ಮಗಳನ್ನ ಗಿಳಿ ಮರಿ ಮಾಡ್ಯಾನ. ಅಷ್ಟ ಅಲ್ಲಪ್ಪ, ನೋಡು ಬಡ್ದಾಡಕ್ಕಂತ ಕೋಲುನು ತಂದನ. ಅಷ್ಟಾಗ ನಾ ರಮೇಶಿ ಹಂಗ ಹಿಂಗ ಮಾಡಿ ಹಾಡ್ದಂಗ ಮಾಡಿ ನೋಡಿ ಹೆಂಗ್ ಕಸ್ಕೊಂಡಿ ನೀ ಬಡಿಗಿನ. ಏನಕರ ಮಾಡಿದೆ ಪಾತ್ರಿಗಿತ್ತಿ ಮತ್ತ ಕೈಯಾಗ ಸಿಕ್ಕಿ ಭಜಿತಿ ಪಾವನ ಹಾಕತ್ ಮಗನ. ಏನ್ ಮಾಡ್ತೀನಿ ಮಗನ, ನಾನಿನ್ ಒಮ್ಮೆ ಮ್ಯಾಗ ತೂರಿ ಹೋಗದ್ನಿ ಅಂದ್ರ 4 ರೊಟ್ಟಿ ತಿಂದು ಮುಗಿಸದ ಮೇಲೆ ನೀ ಕೆಳಗೆ ಬೀಳ್ಬೇಕು ಮಗನ, ಹಂಗ ಹೋಗಿತ್ತೀನಿ. ಅಲ್ಲ ಇಷ್ಟ ನಿನ್ನ ಕಸುವ, ನಾ ರೈಲ್ವೆನ ತಡೆದು ನಿಲ್ಲಿಸಿದ ಮಗ ಅದೀನಿ. ಅದಂಗಲೇ ಅಲ್ಲೇ ಹೆಂಗ ಅಂತ ರೈಲ್ವೆ ಹಳಿ ತಡದ್ ಬರೋ ಹೊತ್ತಿನಾಗ ರೈಲ್ವೆ ಆಟ ಬಂದ ಬಿಡ್ತು. ಅಲ್ಲ ನಿನ್ನ ನನ್ನ ಮುಂದೆ ಕಸುವಿರೆ ಹೋಗ್ಯ, ನೀನು ಎಷ್ಟರ ಧೈರ್ಯ ಇರ್ಬೇಕಂದ ಯಾಕೆ ನಿಲ್ಲಂತ ಹಿಂಗ್ ಕೈ ಹೊರದ್ನಿ ಮಾವ, ಅಲ್ಲೇ ನಿಂತು ಬಿಡ್ತಿ. ಅದು ನಾ ದಾಟಿ ಬಂದ್ಮೇಲೆ ಭಾರಿ ಬಂಡನೆ ಬಿಡ್ಲೆ ಬಂಡ. ಮತ್ ನೀ ಏನಂತೀನಿ? ಭಾಂಡ ಜಗಬಂಡ ಅಂತ ಇಬ್ರು ಅಪ್ಪ ಮಗ ಇದ್ರಂತ. ಭಾಂಡ ಏನಂದಂತ, ನವಲಗೊಂದು ಗುಡ್ಡದ ಮ್ಯಾಗ ಏನ್ ಇರ್ವಿ ಹೊಂಟಾವ್ ಸಾಲ್ ಹಿಡಿದು ಸೈನಿಕರು ಹೊಂಟಾವ್ ನೋಡು ಅಂತ ಅಂದಂತ. ಅದಕ್ಕೆ ಈ ಜಗಬಂಡಿ ಏನಬೇಕು? ಹೌದು ನೋಡು, ಆ ಹಿಂದಿನ ಇರ್ವಿ ಕಾಲ ಮುರಿದೈತಿ, ಹೆಂಗ್ ಕುಂಟ್ಕೊಂತ ಹೊಟ್ಟೈತಿ, ಕುಂಟ್ಕೊಂತ ಅಂತ ಅಂತವ ನೀನು. ಏ ಮಾವ, ನೀವು ಬಾಂಡ್ರ ಭಾರಿ ಅದಿರಿ, ನನಗ ಬಾಂಡ ಅಂತೀರಲ್ಲ. ನಿನಗ ಹಂದಿ ಮರಿ ಕತ್ತೀರ ನನಗೆ ಗೊತ್ತೈತೇನ? ನಿನ ಹಂದಿ ಮರಿ ಮುಂಜಾನೆ ಊಟಕ್ಕೆ ಹೋಯ್ತು, ಜಾಗ ಗೊತ್ತೈತಲ್ಲ ಹಂದಿ ಮರಿ ಉಣ್ಣ. ಅಲ್ಲಿ ಹೋದಾಗ ಮರಿ ಏನ್ ಮಾಡ್ತೈತಿ, ಮಮ್ಮಿ ಮಮ್ಮಿ ಅಂತ ತಾಯಿ ಕರಿ. ಅದ್ರ ಭಾಷೆನೂ ಗೊತ್ತಾಗತ್ತಲ್ಲ ನಿನಗೆ? ನಾವು ತಮ್ಮ ಭಾಷೆದಾಗ ಮಾತಾಡ್ತಿರ್ತೇವೆ, ನಾವು ಅದನ್ನ ತಿಳ್ಕೊಂತೀವಿ. ಅವಾಗ ಏನು ಮಗಳ ಅಂತ ಹಂದಿ ಕೇಳಿದ ಕೂಡಲೇನ, ಇಲ್ಲ ನಾವಂತೂ ಮನುಷ್ಯರು ತಿಂತೀವಿ, ಮತ್ ನಮ್ಮದು ಯಾರು ತಿಂತಾರ ಅಂತ ಮರಿ ಕೇಳಿ. ಕುಂದ್ರ ಹಂಗೆಲ್ಲ ಉಣ್ಣು ಹೊತ್ನ್ಯಾಗ ಹೊಲಸು ಮಾತಾಡಬಾರ್ದು ಅಂತ ತಾಯಿ ಅಂತ. ಹಂಗ ನೀನು ಹೊಲಸು, ನಿನ್ನ ಮಗಳು ಹೊಲಸು, ಮತ್ ನಿಮ್ ಜೊತೆಗೆ ನಾವು ಸಂಬಂಧ ಬೆಳೆಸಿವ ನಾ ಅಂತೂ ತೀರಾ ಹೊಲಸು ನನ್ನ ಮಗ ಅಂದಂಗ ಆತ. ಏನ್ ಮಾಡಿದೆ ನಿಮ್ಮ ಅಪ್ಪ ಸಿಟ್ಟಿಗೆ ದಿಂಗ್ ಯಾಕೆ ಮಾಡ್ತಾನೆ? ಜ್ವಾಳ ಬೀಸ್ತಾನೋ? ಯಾಕ ಏನ್ ಬೇಕಂತಿದಿ? ನಮ್ಮ ಅಪ್ಪ ಸಿಟ್ಟು ಬಂದ್ರೆ ಹಂಗ ಮಾಡ್ತಾನವ. ನಿಮ್ಮ ಅಪ್ಪಗೆ ಸಿಟ್ಟು ಬಂದ್ರೆ ಕಾಯಂ ಹಿಂಗ ಮಾಡ್ತಾನ? ಹೌದೌದು, ನಿಮ್ಮ ಅಪ್ಪಗೆ ಸಿಟ್ಟು ಬಂದ್ ಹಿಂಗ್ ತಿರುವೇ ನಮ್ಮ ಅಕ್ಕನ ಸಹಾಯ ಹೊಡೆದ. ಏನ್ ಮಾಡ್ಲಿಲ್ಲ ಸಿದ್ಧ ನೀನು? ಏನ್ ಮಾಡ್ತೀಗ ನೋಡಿಲೇ, ನಾನು ಹೇಳ್ತಿ ತಮ್ಮ ಅಂತ ಸುಮ್ಮನೆ ಬಿಟ್ಟೆ ನಿನ್ನ. ಏನ್ ಮಾಡುದು? ರಕ್ತ ಸಂಬಂಧ ಕರಳು ಜಗ್ಗದತ್ತೆ ಎಂದೆ. ಯಾಕ ರಕ್ತ ಸಂಬಂಧ ನೋಡು, ಕಳ್ಳು
ಜಗ್ಗತೈತಿ ಜಗ್ಗತೈತಿ, ನೀ ಜಗ್ಗಾಕ ಬರಬೇಡ, ಅದನ್ನ ಕಳ್ಳ ಸಂಬಂಧ ತರಾಕ ಹೋಗ್ಬೇಡ. ನಿನ್ನ ಮಗಳ ನನ್ನ ಮನೆಗೆ ಕಳಿಸ್ತೀಯ ಇಲ್ಲ ಅಷ್ಟ ಮಾತಾಡಿ, ನೀವು ಉಳಿದು ಹೆಚ್ಚಿಗೆ ಹಾರಾಡಬೇಡ. ಕಳಿಸೋದಿಲ್ಲ. ನಿನಗೆ ಎಷ್ಟು ಸಾರಿ ಹೇಳಿ ನಾನು. ಏನ್ ಹೇಳಿದೆ? ನನ್ನ ಮಗಳಿಗೆ ಒಂದು ಜರಿ ಕಡ್ಡಿ ಸೀರೆ, ಹಾ ಆಮೇಲೆ ನನಗೊಂದು ಧೋತ್ರ, ಹಾ. ನನಗೊಂದು ಜುಬ್ಬ, ಮ್ಯಾಗೊಂದು ಕೋಟ್, ಆಮೇಲೆ ದೈವದ ಊಟಕ್ಕಂತ ಹೇಳಿ 770 ರೂಪಾಯಿ ಕೊಡ್ಬೇಕಂತ ಹೇಳಿದ್ದೇ ಇಲ್ಲ. ಇಲ್ಲ ನೀ ಕಳ್ಸುದಿಲ್ಲ. ಕಳಿಸೋದಿಲ್ಲ. ಕಳ್ಸುದಿಲ್ಲ. 4 ಮಂದಿ ಹಿರಿಯರು ಕೂಡಿಸ್ತೀನಿ ನಿಮ್ಮರಾಗ. 4 ಮಂದಿ ಹಿರಿಯರು ಕೂಡಿಸಿ ಅವ್ರನ್ನ ವಿಚಾರ ಮಾಡೋಣ. ಏನಪ್ಪಾ ನನ್ನ ತಪ್ಪಿದ್ರ ನನಗೆ ಚೀ ಥೂ ಅಂತ ಉಗುಳಿ, ನಿನ್ನ ತಪ್ಪಿತ್ತು ನೀನು ಹಾಕೊಂಡು 4 ಒದಿಲಿ. ಅಲ್ಲೋ ನಾ ಮನುಷ್ಯ ತೆಳಗದೀನಿ, ನಾನು ಉಗುಳಿದ್ರೆ ನಡೀತೈತಿ, ನಿನ್ ಓದ್ರ ನಡೀತೈತಿ ಅಂತ ಹೇಳಿದೆ. 4 ಮಂದಿ ಮಗಳೇ ನನ್ನ ಮಗಳ, ನನ್ನ ಮಗಳಂದೆ, ನನ್ನ ಮಗಳ, ನಿನ್ ಮಗಳ ಖರೆ ಅಂದ್ರ ನೀನ ಆಡ್ತೀಯ? ಸುಳ್ಳು ಸುಳ್ಳು ಹೇಳ್ತಾರ ನನ್ನ ಮಕ್ಕಳ. ನೀನ ನೀ ಕಳಿಸ್ತೀಯಲ್ಲ, ಕಳಿಸೋದಿಲ್ಲ ಅಂದೆ. ಏನು ಹಾರಾಡ್ತೀಯ? ನೀ ಬಾಳ ಹಾರಾಡ್ತೀಯ. ಏನು ಕಳಿಸೋದಿಲ್ಲ ಅಂದೆ. ನೀನ್ ನರಸಿಂಹ ಅವತಾರ ತೊಡ್ತೀಯ, ನಾನು ಶರ್ಬಾ ಅವತಾರ ತೊಡ್ತೀನಿ. ಏನಾಗೋದು ಇಲ್ಲೇ ಆಗೋನು. ಬೈಲ್ ನಾಟಕ ನಮ್ದು. ನೀ ಸರಿ ನಿನ್ ಕೆಲಸ ಸರಿ, ನೀ ಸರಿ ಅಂತ ಹಾರಾಡ್ತೀಯ. ಕುಸ್ತಿ ಆಡೇ ಬಿಡು. ತಾಲೀಮ್ ಮಾಡ, ತಾಲೀಮ್ ಮಾಡ, ನೀನು ಮಾಡ, ತಾಲೀಮ್ ಮಾಡಿ ನಿಂತು ಮುಗಿಸ. ಏನ್ ಮಾಡಿ ತಾಲೀಮ್ ಮಾಡಿ ಈಗ ತಾಲೀಮ್ ಮಾಡಿ ನಾ ತಾಲೀಮ್ ಮಾಡೋ ಮಟ್ಟ ತಡ್ಕೋ. ನಾ ಅಗದಿ ಆರಾಮ್ ತಗೊಂಡ್ ಮಾಡ ತಾಲೀಮ್ ಮಾಡ್ಲೇನ. ನೋಡು ವಿಚಾರ ಮಾಡಿ ಕುಸ್ತಿ ಆಡಕ್ ಬಾ. ನನ್ ಹಿಂಬಾಲ ಇಲ್ಲಾಂದ್ರ ಸತ್ತ ಹೊಕ್ಕಿ ನನ್ನ ಕೈಯಾಗ. 100 ಮಂದಿ ಹೋಗಲಿ ನಾನು. 100 ರೊಟ್ಟಿ ಹೋಗದಿಲ್ಲ ನ್ಯಾಟ್ರಿ ನೀನು ನನಗೆ ಹೇಳ್ತಾನ. ಈಗ ಇಲ್ಲೋಡ, ನಾ ನೀರ್ ಕುಡ್ದಷ್ಟು ನೀ ಹಾಲು ಕುಡ್ದಿಲ್ಲ ತಿಳ್ಕೊ ಇದನ್ನ. ಬಾ ಮಗಳ, ನಿಂದು ತುಂಬೆ ಬಂದೈತಿ ಇವತ್ತ. ಅಲ್ಲಿ ಅಲ್ಲಿ ಕತ್ತಿ ಗಿತ್ತಿ ಬಾರಲಿ. ಇದು ಗೆರಿ ಲಕ್ಷ್ಮಣ ರೇಖೆ ಅಂತಾರೆ. ಇದಕ್ಕೆ ಲಕ್ಷ್ಮಣ ರೇಖೆ. ಈ ಗೆರಿ ದಾಟಿ ನೀ ಈ ಕಡೆ ಬಂದೆ, ನಾ ನಿನ್ನ ಒಗದಂಗ. ಮತ್ ಈ ಗೆರಿ ದಾಟಿ ನಾ ಆ ಕಡೆ ಬಂದೆ ಅಂದ್ರೆ ನೀ ನಾನು ಒಗದಂಗ. ಇದು ನಮ್ಮೂರಾಗ ಪದ್ಧತಿ ಕುಸ್ತಿದ್. ಬಾ ಬಾ ಮಗ, ನಿಮ್ಮೂರಾಗ ಈ ರೀತಿ ಪದ್ಧತಿ. ಬಾ ಮಗಳ, ಬಾ ನಿನ್ನ ಉಂಬೆ ಹಿಡಿ. ಹಿಡಿ 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 ಹಿಡಿ. ಆತ್ ನೋಡ್, ಮುಗಿತ್ ಕುಸ್ತಿ, ಮುಗಿತ್ ಕುಸ್ತಿ ಅಂದೆ. ಮಣ್ಣು ಕೊಟ್ಟಿಲ್ಲ ನಿನಗ. ಮಣ್ಣು ಕೈಯಾಗ ಕೊಟ್ಟಿದಿ. ಮಣ್ಣು ಕೊಟ್ಟು ಕುಸ್ತಿ ಆದಂಗ ಅಂತ ಯಾಕ? ಬಾಲಿ ಬಾರ. ಏನ ಈ ಚೀಲ ಎತ್ತು ಮಗ. ಏನಿಲ್ಲಪ್ಪ ಇದು, ನೀನ್ ಹೆಣ ಎತ್ತಿದಂಗ ಆಗತೈತಿ. ಅದು ಎಷ್ಟು ವಜ್ಜೆ ಆಯ್ತಿದು. ನೋಡಿ ಏನು ಈ ಮುದುಕ್ ಮನುಷ್ಯ ಮಾಡೋದನ್ನ ಮಾಡ ಮೊದಲ ಹರಿಯದವ ನೀನು. ಮಾಡು ನೀನ್ ದೊಡ್ಡ ಬಾ. ಹೌದಾ ಮಕ್ಕೊಂತಾನೆ ಗೊತ್ತ. ನಾ ಹೇಳಿ ಮಾಡಿದ್ನಲ್ಲ ಹಂಗ ಮಾಡಾಕಿತ್ತ ನಾವು. ಹೌದಾ ನೋಡಲಿ. ಅಯ್ಯ ಯಪ್ಪೋ ಯವ್ವ, ಈ ಚೀಲ ನನ್ನ ಮೈ ಮೇಲೆ ಬಿದ್ದರೆ ನಾನು ಹೆಣನ ಮಾಡ್ಕೋತೀಯಪ್ಪ. ಯಪ್ಪ ಅದು ಸರಿ ಇಲ್ಲ ಮಾವ, ನೀ ಸರಿ. ನೀನ ಈ ಚೀಲ ಎತ್ತಿದಂಗ ಏನ್ ದೊಡ್ಡ ಕೆಲಸ. ಚೀಲ ಚೀಲ ಹೊರಬೇಕು. ನಾನು ನೋಡಾಕತ್ತೀನಿ. ಹಿಂಗ ಏನಿಲ್ಲ ಪದ್ಧತಿ. ರೋಡಲ್ಲಿ ಹೆಂಗೈತಿ ನೋಡ್ ಮುದುಕ್ ಮನುಷ್ಯ ಹೆಂಗ ಮಾಡಿದಾರ. ನೀನು ಅದಿ ಅದೇನು ಹೇಳು, ಅವರೆಲ್ಲ ಕಸರತ್ ಮಾಡಿದ ಮಂದಿ. ನೀನ್ ಹೇಳಾಕತ್ತಿ ನನಗ ಬಾಸ್. ಹೌದು. ನೀ ಕುಸ್ತಿ ಇವ್ರ ಕೈ ಹಾಕಲ್ತೀಯನ? ಅಲ್ಲ ಕೇಳಿ, ಅವ್ರ ಕಸರತ್ ಮಾಡೋದು ನೋಡಿದ್ರೆ ನೀ ಏನ್ ಮಾಡೋವಂಗ ಕಾಣುದಿಲ್ಲ. ಬರೀ ಮಂದಿನ ಮಾಡಿ ತೋರ್ಸಾಕತ್ತಾವ ನೀನು. ಅಲ್ಲ ಅಲ್ಲ ಅಲ್ಲ, ನೋಡ 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 ನೋಡ.
ಶಬಾಷ್. ಹೌದ್ರಿ ಕಾಕಾರ, ಹಿಂಗ ಮಾಡು, ಹಿಂಗ ನನ್ನ ಮಗಳನ್ನ ಕರ್ಕೊಂಡು ಹೋಗ್. ಈ ಚೀಲದ್ದು ಮಾತ್ರ ನಿಗುದಿಲ್ಲ ಮಾವ. ಮತ್ತ ಯಾಕ ಚೀಲದ್ದು ಮಾತ್ರ ನಿಗುದಿಲ್ಲ. ಯಾಕಂದೆ ಇದ ನಮನಿ ಬೇಕಾದ್ರೆ ನಿನ್ನ ಮಗಳನ್ನ ಹೊತ್ತಕೊಂಡು ಹೋಗ ಅಂದ್ರ ಅಪ್ಪ ಹೊತ್ತಕೊಂಡು ಹಾಕಿನ ಮಾವ ನಾನು. ಅವಳು ಏನ್ ಹೇಳಿ ಹಣ್ಣಿ ಮೀನ್ ಹಾಕಿನ. ಏ ಇನ್ನ ಏನ್ ನೋಡ್ಕೊಂಡ್ ನಿಂತಿದ್ಯಪ್ಪ ಇವನ್ನ ತಗೋ ಈ ಬಡ್ಗಿನ ಹೊಡಿ ನಾಯಿನ. ಹೌದಾ, ನಾನು ನಾಯಿ, ಈ ನಾಯಿ ಗಂಡ, ಈ ಮುದಿನಾಯಿ ಅಳಿಯಾನು. ಇವ್ರ ಹಿಂದ್ ಬಂದ್ ಹೊಡೆದ್ ಹೋಗ್ತೀಯ ಮಗರ. ಈಟ ನೋಡಪ್ಪ ಇದ್ರದ್ದು ಮಾತ ಈಟ. ಬಾ ಬಾ ಬಾ, ಏನಾಗುದಿಲ್ಲ. ನಡಿ 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 ನಡಿ. ಬಿಸಿ ಬಿಸಿ ರೊಟ್ಟಿ, ಹಸಿ ಹಸಿ ಬೆಣ್ಣೆ, ಬಿಸಿ ಬಿಸಿ ರೊಟ್ಟಿ, ಹಸಿ ಹಸಿ ಬೆಣ್ಣೆ. ನಡಿಯಪ್ಪ ಅರ್ಬಿ ಹಾಕೊಂಬ ಅವನು. ಅರ್ವಿ ಹಾಕೋಣ. ಇಲ್ಲಿ ಇವನು ಅರ್ವಿ ಏನದ್ವೇ ಯಪ್ಪ ಅಲ್ಲಿ ಇಟ್ವಲ್ಲ. ಏ ಇವ ಸಿದ್ಧ ಗುಡಿಸ್ಕೊಂಡು ಹೋಗ್ಯಾನೆಲ್ಲ. ಹೋದ್ನ ಅವ್ ಮಾಡೋ ಕೆಲ್ಸನ ಇಷ್ಟ ನೋಡು. ಒಂದು ಮಾತಿಗೆ ಹಚ್ಚೋದು ಹಿಂದ್ ಇಂತಾವ ಏನಾರ ಉಸಾಬರಿ ಮಾಡೋದು. ಯಪ್ಪ ನೀ ಬಾ ಗಡನ ಅಡಿಗೆ ಮಾಡಿ ಇಡ್ತೀನಂತ. ನಡಿ ನಡಿ ನೋಡು ಮತ್ತೆ. ತಮ್ಮ ವಿಷ್ಣು ಭಾರಿ ಕಸರತ್ ಮಾಡಿದ್ವಿ ಬಿಡು, ಭಾರಿ ಕಸರತ್ ಮಾಡಿದ್ವಿ. ನಿನ್ನ ಮಗಳ ಅಲ್ಲಿ ಬರತ್. ಈ ಸೋಮವಾರ ಬೇಡ, ಮುಂದಿನ ಸೋಮವಾರ ಬಂದು ನಿನ್ನ ಮಗಳ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಿದ್ಧನಲ್ಲ, ಸೋಮವಾರ ಸಿದ್ಧನಲ್ಲ ಬರ್ತೀನಿ. ಎಂತ ಬರೀ ಒತ್ತಿಲೆ ಸಿದ್ಯಾ. ಅಲ್ಲೇ ಇರಲಿ ಹಿಂಬರ್ಗಿ ಬಂದೋದಿದ್ಯಾ ಮಗನ. ಮುಂದೆ ಬಂದಿದ್ರೆ ನಿನ್ ಬದಿದಿ ಪಾವನ ಮಾಡ್ತಿದ್ದೇನು. ಯವ್ವ ಯಪ್ಪ ದೇವ್ರೆ, ಏನಾರ ಮಾಡಿ ನಾನು ಹೆಂಡ್ತಿ ನನ್ನ ಜೊತೆಗೆ ಬರುವಂಗೆ ಮಾಡಪ್ಪ. ಯಾಕಂದ್ರೆ ಈ ವೇಷ ಹಾಕೊಂಬಂದಿನಿ ಅಂದ್ರ ನಮ್ಮ ಮಾವ ನನ್ನ ಹೆಂಡ್ತಿ ಇಬ್ರು ಜ್ಯೋತಿಷಿ ಕೇಳೋ ಹವ್ಯಾಸ ಭಾಳ. ಅದಕ್ಕಾಗಿ ಈ ವೇಷ ಹಾಕೊಂಬಂದಿನಿ. ಏನಾರ ಮಾಡಿ ಒಟ್ಟು ಅವ್ರಿಗೆ ಏನಕ್ಕೆ ಸುಳ್ಳು ಹೇಳಿ ಅವ್ರನ್ನ ಮೋಸ ಮಾಡಿ ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ಬೇಕು. ಬರ್ರಿ ದೇವ್ರಿ, ನನಗೆ ವೇಷ ಕೊಡಪ್ಪ ಇವತ್ತ ದೇವ್ರಿ. ಅಂದಂಗ ಇನ್ನೂ ಒಂದು ಮರ್ತಾ ಬಿಟ್ಟಿದ್ದೆ. ಈ ಗುಡಿಗೆ ನಮ್ಮ ಮಾವ ನನ್ನ ಹೆಂಡ್ತಿ ಇಬ್ಬರು ಬಂದ ಹೋಗ್ತಾರೆ ಯಾವ್ದಾಗ ಕೆಲ್ಸಕ್ಕೆ ಹೋಗ್ಬೇಕಾರ. ಬರ್ಲಿ ಬರ್ಲಿ ಅವ್ರನ್ನ ಬರೋಬ್ಬರಿ ಮೋಸ ಮಾಡ್ತೀನಿ. ಬರ್ರಿ. ಇನ್ನೂ ಬರ್ಲಿಲ್ಲ ನಮ್ಮಪ್ಪ ಅಂತೀನಿ. ಏ ಶಮಕ ಬಾ ಇಲ್ಲಿ. ಸಂತಿ ತರ್ತೀನಿ ಅಂತ ಹೋದವ ನಮ್ಮಪ್ಪ ಇನ್ನೂ ಬಂದಿಲ್ಲ. ನನಗೆ ನೋಡಿದ್ರೆ ದವಾಖಾನಿಗೆ ಹೋಗಿ ತಡ ಆಗೈತಿ. ನಮ್ಮ ಡಾಕ್ಟರ್ ಅಂದಾಕರ ಸಿಟ್ನವ. ತಡ ಆಗಿ ಹೋದ್ನಂದ್ರೆ ಸಿಟಿಗೆ ಹೇಳ್ತಾನ ಮತ್ತೆ ಎಲ್ಲಿ ಸಂಬಳ ಕತ್ತರಿಸ್ಕೊಂತಾನ ಅಂತ ಒಂದು ಸಂಕಟ ಹಿಡೀಲಿ. ನಮ್ಮಪ್ಪ ಬಂದಂದ್ರೆ ಮತ್ತಕ್ಕೆ ದವಾಖಾನಿಗೆ ಹೋಗೋಣ ಅಂದು ಈ ಕೀಲಿ ಅಷ್ಟು ನಮ್ಮಪ್ಪನ ಕೈ ಕೊಟ್ಟು ಬಿಡವ ಅಂತ ತಿಳಿತಲ್ಲ. ಹೋಗಂಗ ನಿಮ್ಮ ಮನೆ ಕಡೆ ಬಂದ್ರೆ ನಮ್ಮಪ್ಪಗೆ ಹೇಳ್ಬಿಡ ಸಂಜೆಗೆ ಬರ್ತೀನಂತ. ಏ ಇಲ್ಲಿ ಯಾರ ಗಟ್ಟುಣನ ಕುಂತನ್ರಿಪ್ಪ ಜ್ಯೋತಿಷ್ಗಾರ. ಕುಂದ್ರಲಿ ತಡ್ರಿ, ಬಡ ಬಡ ನಾನು ಒಂದಿಟ್ಟು ಕೇಳೇ ಬಿಡ್ತೀನಿ. ಏನಿಂದ ನನ್ನ ಗಂಡನ ಕಾಟ ನನಗೆ ಕಡಿಮೆ ಆಗುತ್ತ ಅಂತ. ನಿಂದೇನು ಪ್ರಶ್ನೆ? ಏನಿಲ್ಲ ಬಿಡಯಪ್ಪ, ಇದ ನನ್ನ ಗಂಡಂದು ದೊಡ್ಡ ಕಾಟ ಆಗ್ಬಿಟ್ಟದ ನನಗೆ. ಸಾಕು, ಇದ್ರ ಮುಂದೆ ನೀ ಏನು ಹೇಳಬೇಡ. ಮುಂದಿನ ವ್ಯವಸ್ಥೆ ನಾನು ಮಾಡ್ಕೊಂತೀನಿ. ನಿನ್ನ ಗಂಡನು ಏಕಾದಶಿ ದ್ವಾದಶಿ ಚಿಕ್ಕ ಸಸಿ. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ. ಮುಂದ ನಿನಗ ನಿನ್ನ ಗಂಡನ ಕಾಟ ಭಾಳ ಐತೆ ಹೌದಲ್ಲ? ಮತ್ತೆ ಹಂಗ ಇರ್ತಾವು. ಆಮೇಲೆ ಅಮಾಸಿ ಮುಂದೆ ಸೋಮವಾರಕ್ಕೊಮ್ಮೆ ಬಂದು ನಿನ್ನ ನನ್ನ ಮನೆಗೆ ಹೋಗುನ್ ಬಾ, ನಮ್ಮ ಊರಿಗೆ ಹೋಗುನ್ ಬಾ ಅಂತ ಎಳ್ದಾಡ್ತಾನ ಹೌದಲ್ಲ? ಅಯ್ಯೋ ಇದು ಕರೆ ಐತಲ್ಲ ನಮ್ಮೆಲ್ಲ ಕರೆನೆ ಮಾಡ್ತಾವು. ಮತ್ತೆ ನಿನ್ನ ಗಂಡನ ಕಾಟ ಕಡಿಮೆ ಆತಂದ್ರ ನಿಮ್ಮ ಮನೆದೇವರಿಗೆ ಕಾಯ ಓಡಿಸ್ತೀನಂತ ನೀ ಬೇಡ್ಕೊಂಡಿ ಹೌದಲ್ಲ? ನಾನು ಶಿವನೇ ಎಲ್ಲ ಇದ್ದಂಗ ಹೇಳ್ತೀಯಲ್ಲೋ ಮಾರಾಯ. ಇನ್ನ ನಿನಗೆ ಉಳಿದ ವಿಚಾರ ಹೇಳ್ಬೇಕಂದ್ರ ನೀ ಕೌಡಿ ಒಂದು ಹಾಕ್ಬೇಕು ಅಂದ್ರ ಬರೋಬರಿ ಆಕತಿ. ನಿಮ್ಮ ಮನೆದೇವ್ರು ಯಾವ್ದು? ನಮ್ಮ ಮನೆದೇವ್ರ ಎಲ್ಲವ ಎಲ್ಲಮ್ಮನ್ನ ನೆನೆಸಿ ನೀನು ಆ ಕೌಡಿ ಹಾಕು. ಅದ್ರ ಮೇಲೆ ನಾ ಹೇಳ್ತೇನೆ. ಒಂದ್ ಅಂಗಾತ್ ಬಿದ್ದು 3 ಡಬ್ಬಿದ್ದು ಅಂದ್ರ ನಿನಗೇನು ಇಲ್ಲ ವಿಚಾರ. ನಿಮ್ಮಪ್ಪ ನಿನಗ ಗಂಡನ ಮನೆಗೆ ಕಳಿಸೋದು ಬೇಡ ಅಂತೇಳಿ ನಿನ್ನ ಒಬ್ಬದಾಗದ್ರಂತೇಳಿ ನರ್ಸು ಕೆಲ್ಸಕ್ಕೆ ಇಟ್ಟನ ಹೌದಲ್ಲ? ಅಲ್ಲ ಏನೋ ಇದೆಲ್ಲ ನಿನ್ ಕೌಡ್ಯಾಗ ಬರ್ತೇನ್ ಎಲ್ಲ ಎಷ್ಟು ಕರೆ ಹೇಳ್ತೀದಿ. ನನ್ನ ಕೌಡೆ ಹೆಂಗ್ ಬರಿತೈತಿ? ನೀ ಒಗದ ಕೌಡಿ ಒಳಗ ನಾ ಹೇಳೋ ಪ್ರಶ್ನೆ ಕಂಡು ಬರ್ತೈತಿ ಅಂತ ನಿನಗೆ ಹೇಳಿದೆ. ಹಂಗಿರ್ತೈತಿ. ಆಮೇಲೆ ನೀ ನೌಕರಿಗೆ ಹೋಯ್ಕಲ್ಲ, ಅಲ್ಲೊಬ್ಬ ಡಾಕ್ಟರ್ ಗಂಟು ಬಿದ್ದಾನ ಹೌದಲ್ಲ? ಯಾರ ಕೇಳಿದ್ರೆ ಏನ್ ತಿಳ್ಕೊಂಡಾರ ನನ್ನ ಬಗ್ಗೆ ಅದು ಕರೆನಾ? ಮತ್ತೆ ನಾನು ಎಲ್ಲ ಅಂತಾವ ಇರ್ತಾವ. ಮತ್ತೇನಾರ ಪ್ರಶ್ನೆ ಕೇಳಿದ್ರಿ ಕೇಳು.
ಇನ್ನೊಂದು ನಿನ್ನ ಗಂಡ ವಾದ ಸೋಮವಾರ ನಿನ್ನ ಕರೆಯಕಂತ ಬಂದಾಗ ನಿನ್ನ ಗಂಡಗ ನಿಮ್ಮ ಅಪ್ಪಗ ಜಗಳ ಆಗಿ ಹೆಚ್ಚು ಕಡಿಮೆ ಏನಾಗೈತೆ ಅಂದ್ರೆ ನಿನ್ನ ಗಂಡ ನಿಮ್ಮ ಅಪ್ಪನ ಒದ್ದಾನ. ಅಯ್ಯೋ ಅವನ ಸೊಂಟ ನೋವಾಗೈತಿಲ್ಲ, ಏನೋ ಮನೆಯ ಎಲ್ಲ ಕಂಡಂಗ ಹೇಳ್ತಿಯಲ್ಲ ನೀನು. ಅದು ಹಂಗ ಇರ್ತೈತಿ. ಅದು ಎಷ್ಟು ಕರೆ ಬಿಡ ನೀ ಹೇಳಿದ್ದು. ಅದು ಅವನ ಸೊಂಟ ನೋವು ಕಡಿಮೆ ಆಗ್ಬೇಕಂದ್ರ ನೀವೊಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಲಿ? ಏನಿಲ್ಲ, ಒಂದು ಖಾಲಿ ಬ್ಯಾರಲ್ ತಗೊಂಡು ಅದ್ರಾಗ ನಿಮ್ಮ ಅಪ್ಪನ ನಿಂದ್ರಿಸಿ ಸೊಂಟದ ಮಟ್ಟ ಅರ್ಧ ಸುಣ್ಣ ತುಂಬಿ ಆಮೇಲೆ ನೀರು ಹಾಕೋಂತ ಬಂತಂದ್ರ ನೀ ಹೆಂಗ ನೀರು ತುಂಬ್ಕೊಂತ ಬರ್ತೈತಿ ಹಂಗ ನಿಮ್ಮ ಅಪ್ಪನ ಸೊಂಟ ನೋವು ಕಡಿಮೆ ಆಕೈತಿ. ಆತ್ ಬಿಡ ಗೊತ್ತಾತು, ಹೇಳಿದ್ ಬಾಳ ಪಾಡಾತು. ಮನಿಗೆ ಹೋದ್ಬಿಡ ಅಷ್ಟ ಮಾಡ್ತೀನಿ. ಆಟ ಮಾಡ್ತೀಯ? ಅಡ್ಡಿ ಇಲ್ಲ, ಬಾಳ ಚಲೋ ಆತು. ಮತ್ತೇನು ಪ್ರಶ್ನೆ ಕೇಳಿದ್ರೆ ಕೇಳು. ಏನ್ ಮಾಡುದ ಮರಯ್ಯ, ನನಗೇನು ಚಿಂತೆ ಇದೆ ನೋಡು. ನಮ್ಮ ಅಪ್ಪನ ದೊಡ್ಡ ಚಿಂತೆ ಆಗಿಬಿಟ್ಟತ್ ನನಗ. ಏನು? ಇನ್ನೇನು, ನಾನ್ ಅತ್ತ ಗಂಡನ ಮನಿಗೆ ಹೋದೆ ಅಂದ್ರ ಮುದುಕ ಮನುಷ್ಯ ಮನ್ಯಾಗ ಕೈ ಬಾಯಿ ಸುಟ್ಕೊಂತ ಏನು ಕುಂದ್ರು. ಇದು ನನ್ನ ಗಂಡಗ ತಿಳಿಸಿ ಹೇಳಿದ್ರ ಮೂಲದ ಏನು ತಿಳಿದ ಎಲ್ಲ ಮನಿಗೆ ಬಾ ಅಂತ ಗಂಟು ಬೀಳ್ತಾನ. ನಮ್ಮ ಅಪ್ಪಂದ ದೊಡ್ಡ ಚಿಂತೆ ಆಗ್ಬಿಟ್ಟ. ಹೌದು, ಚಿಂತಿಲ್ಲದ ಮನುಷ್ಯ ಯಾವ್ದೈತಿ ನೀನ ಹೇಳು. ಚಿಂತಿಲ್ಲದ ಮನುಷ್ಯ ಸಂತೆ ನಿದ್ದೆ ಮಾಡಿತ್ತಂತ. ಚಿಂತೆ ಎಲ್ಲರಿಗೂ ಇರುದ, ದೇವ್ರು ಒಬ್ರಿಗಿಲ್ಲ ಒಬ್ರಿಗೊಂದೊಂದು ಚಿಂತೆ ಹಾಕಿರ್ತಾನ. ನೋಡಿ, ಸಂತಿಗೆ ಹೋದ ಅತ್ತಾಗ ಹೋಗ್ಯಾನ, ಎಷ್ಟೊತ್ತಾತ ಒಂದ್ ದಾರಿ ಕಾಯಕತ್ತಿ ಎಲ್ಲಿ ಹೋಗಿರ್ಬೇಕು ಏನೋ ಒಂದು ಗೊತ್ತಾಗವಲ್ದು. ಎಲ್ಲಿ ಬರೋದು ಹೋಗುದು ಹಾಗೆ ಇರುದ, ಅವೆಲ್ಲ ನೀವು ವಿಚಾರ ಮಾಡಿ. ಏನ್ ಕತ್ತಿನೋ ಏನೋ, ನನ್ನ ಮಗಳು ಎಲ್ಲಿ ಹೋದ್ಲು, ಏನ್ ಕತ್ತಿನೋ, ದವಾಖಾನಿಗೆ ಹೋಗ್ತೇನೆ ಅಂತ ಹೇಳಿದ್ಲು, ಹೋದ್ಲು ಇಲ್ಲ, ಏನ್ ಕತ್ತಿ ಎಲ್ಲಿ ಇವನ ಇಲ್ಲೇ ಕೂತಾಳಲ್ಲಿದು. ರಂಗವ್ವ ಇಲ್ಲಿ ಯಾಕೆ ಕೂತೀವಿ? ಮಗ ನಿನ್ನ ಸಲುವಾಗಿ ಗುಡಿಗೆ ಸಾಕಾತು. ನೀವು ಹೋದ ಸಂತಿಗೆ ಇಷ್ಟೊತ್ತಾಗಿ ಬರೋದನ, ನಿನ್ನ ದಾರಿ ನೋಡ್ಕೊ ಅಂತ ಗುಡಿಗೆ ಬಂದು ಹೊಂಟಿದ್ದೆ. ಹೌದಾ? ಅಷ್ಟ್ರಾಗ ಇಲ್ಲಿ ಜ್ಯೋತಿಷ್ಗಾರ ಸಿಕ್ಕ್ರ, ಇವ್ರ ಹತ್ರ ಜ್ಯೋತಿಷ ಕೇಳಾಕತ್ತಿದ್ದೆ. ಜ್ಯೋತಿಷ್ ಹೇಳ್ತಾರ ಇವ? ಅಯ್ಯಯ್ಯೋ ಯಪ್ಪ, ಎಂತ ಚಲೋ ಹೇಳ್ತಾರೋ, ಎಲ್ಲ ಇದ್ದಂಗ ಹೇಳ್ತಾರ. ಯಪ್ಪ ನಿನಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಈ 10 ರೂಪಾಯಿ ನಿನ್ನ ದಕ್ಷಿಣ ನೀ ತಗೋ. ಏ ರಂಗವ್ವ, ಏನಿದು 10 ರೂಪಾಯಿ ಕೊಡಕತ್ತಿ ಅವಾಗ? ಅಯ್ಯೋ ಯಪ್ಪ, ಅವ ಹೇಳಿದ್ದಕ್ಕೆ ನಾ ಕೊಟ್ಟದ 10 ರೂಪಾಯಿ ಕಡಿಮೆನ ಆತ ತಿಳ್ಕೊ. ಇನ್ನ ನೀನು ಕೇಳಂಗಿದ್ರೆ ಕೇಳ್ಬಾ. ನೀನು ಅಷ್ಟು ಬರೋಬರಿ ಹೇಳ್ತಾರ? ಕೇಳ್ಬಾ, ಗೊತ್ತಾಗತ್ತೆ ನಿನಗ. ಸರಿ ಇಲ್ಲ, ನಾನು ಕುಂದಿರ್ತೀನಿ. ಏನದು? ಬಾಬಾ ನಿಂದು ಪುಣ್ಯನ ಮುಗದತಿ, ಕೇಳಬಾ ನಿಂದು. ಯಾವ ಪುಣ್ಯ ಬಸಾಕಿ ಏನಿದು ಭಾಷಾ? ಸಕಾಯ ಕರ್ತುಸ್ರಿ ಗಾಢವ ಹಿಂಗಂದ್ರೇನು? ನಮ್ಮ ಕಡೆ ಅದು ಯಜಮಾನ್ ಮನುಷ್ಯರಿಗೆ ತಿಳುವಳಿಕಿದ್ದವ್ರಿಗೆ, ನಮಗಿಂತ ವಯಸ್ಸಾದವ್ರಿಗೆ ಯಜಮಾನ್ರ ಅನ್ನೋದಕ್ಕೆ ನಾವು ಗಾಢವ ಅಂತೀವಿ. ನಿಂದೇನ್ ಪ್ರಶ್ನೆ ಕೇಳಂಗಿದ್ ಕೇಳಪ್ಪ. ನಿಮ್ಮೂರು ಯಾವ್ದಪ್ಪ? ನಮ್ಮೂರು ತಾಡ್ಪತ್ರಿ. ಮತ್ತು ತಾಲೂಕಾ? ಬಂಬು. ಜಿಲ್ಲಾ? ತಂಬು. ಭಾರಿ ಊರು. ಮತ್ ಹೊಟ್ಟೆ ಬಂದೈತಲ್ಪ ಮನುಷ್ಯಾಗ, ಅದು ತಿರ್ಗಾಡ್ಬೇಕಾಕತಿ. ಆ ಕಡೆ ಈ ಕಡೆ ಜ್ಯೋತಿಷ್ ಹೇಳ್ಕೊತ ತಿರ್ಗಾಡಕತ್ತೀವಿ. ಹಂಗಾರೆ ನಮ್ದು ಒಂದಿಷ್ಟು ಜ್ಯೋತಿಷ್ ಹೇಳ್ಬಿಡಪ್ಪ. ನಿಂದೇನಪ್ಪ ಭವಿಷ್ಯ ಹೇಳು. ಏನಿಲ್ಲ, ಹೊಲದ ನ್ಯಾಯ ಬಿದ್ದೈತಿ ನಮ್ದು. ಹೊಲದ ನ್ಯಾಯ ಅಂದ್ರೆ ಅಣ್ತಮ್ರ ನ್ಯಾಯ ಬಿದ್ದಂಗ ಆತಲ್ಲ. ಇಂತ ಬಾಳ ಹೇಳ್ತಾನ. ನಮ್ಮ ಅಜ್ಜಿಗ ನಮ್ಮಪ್ಪ ನಮ್ಮ ದೊಡ್ಡಪ್ಪ 2 ಮಕ್ಕಳು. ನಿಮ್ಮ ಅಜ್ಜಗ 2 ಮಕ್ಕಳು. ಹೌದೌದು. ನಿಮ್ಮಪ್ಪ ನಿಮ್ ದೊಡ್ಡಪ್ಪ. ಹೌದು. ಹೊಸ ಸುದ್ದಿ ಪದ. ಅದೇನಾಯ್ತು, ನಮ್ಮ ಅಜ್ಜಿಗ 12 ಎಕರೆ ಜಮೀನಿತ್ತು. ನಮ್ಮ ದೊಡ್ಡಪ್ಪಗ ಮಕ್ಳು ಹೆಚ್ಚದಾರಂತ ನಮ್ಮ ಅಜ್ಜಿ ಏನ್ ಮಾಡ್ದ, 8 ಎಕರೆ ಜಮೀನು ಅವನ ಹೆಸರ್ನಾಗ ಬರ್ದ. ಆಮೇಲೆ ನಮ್ಮಪ್ಪನ ಹೆಸರ್ನಾಗ 4 ಎಕರೆ ಬರ್ದ. ಅದಕ್ಕ ನಮ್ಮಪ್ಪ ಏನ್ ಮಾಡ್ದ, ನಾನ್ ನೋಡಿದ್ರ ಸಣ್ಣವ, ನನಗ ಕಡಿಮೆ ಕೊಟ್ರಲ್ಲ, ನನಗೆ 8 ಎಕರೆ ಕೊಡ್ರಿ, 4 ಎಕರೆ ಅವನಿಗೆ ಕೊಡ್ರಿ ಅಂತ ಜಗಳ ಚಾಲೋ. ಕೋರ್ಟ್ ಹೋದ್ಪ. ಕೋರ್ಟ್ ಹೋದ್ಮೇಲೆ ಏನಾಯ್ತು, ಜಗಳ ನಡೆದಿತ್ತು. ಇತ್ತಾಗ ನಮ್ಮ ಅಪ್ಪನು ಸತ್ತ, ನಮ್ಮ ದೊಡ್ಡಪ್ಪನು ಸತ್ತ. ಈಗ ಅದು ನಮ್ಮಂತೆ ಆಗುತ್ತಿಲ್ಲೋ ಅದು ನೀ ಹೇಳ್ಬೇಕು. ಹೇಳಿದ್ನಲ್ಲ, ಅಲ್ಲ ಹೇಳಿದ್ನಲ್ಲ, ಅದೇ ಹೇಳಿನಿ. ಮುಗಿಸಿದೆ ನೀ ಕತಿ? ಮುಗಿಸೇನಿ. ಏನ್ ಹೇಳಿದ್ ನೀನು? ಅಲ್ಲ ಇವ್ರ ಅಲ್ಲಪ್ಪ, ನಾ ಹೇಳಿದ್ದು ಅರ್ಥ ಆಗಿಲ್ಲ ನಿಮ್ಗ. ಓ, ನಿಮ್ಮ ಅಣ್ತಮ್ರ ನ್ಯಾಯ ನಿಮ್ಮ ಅಜ್ಜನ ಕಾಲದಿಂದ ಬಂದದ್ದು ಕತಿ ಅಲ್ಲ ಇದು. ನಾ ಎಲ್ಲಿ ಅಕ್ಬರ್ ಬೀರ್ಬಲ್ ಕತಿ ಹೇಳಕತ್ತೀನಿ ಅಂತ ಮಾಡಿದ್ದೆ. ಇರ್ಲಿ. ನಿಮ್ಮ ಅಜ್ಜಗ ಎಷ್ಟು ಮಂದಿ ಮಕ್ಕಳಪ್ಪ? 2. ಯಾರ್ಯಾರಪ್ಪ ಅವರು? ನಮ್ಮಪ್ಪ ನಮ್ಮ ದೊಡ್ಡಪ್ಪ. ನಿಮ್ಮಪ್ಪ ನಿಮ್ ದೊಡ್ಡಪ್ಪ 2 ಮಕ್ಕಳು. ನಿಮ್ಮಪ್ಪ ನಿಮ್ಮ ದೊಡ್ಡಪ್ಪ 2 ಏನು ಸಂಬಂಧಪ್ಪ ಅವರು? ಅಲ್ಲೋ ಅಣ್ಣ ತಮ್ಮಂದ್ರಲ್ಲ. ಅಣ್ಣ ತಮ್ಮ ಅಂತೀರ ನೀವು? ನಮ್ ಕಡೆ ಭೌ ಅಂತೀವಿ.
ಅಣ್ಣ ತಮ್ಮಗ್ ನಮ್ ಭೋಗ ಅಂತೀನಿ. ಇಬ್ರು ಅಣ್ಣ ತಮ್ಮ ನಡುವ 12 ಎಕರೆ ಜಮೀನೊಳಗ ನಿಮ್ಮ ಅಜ್ಜ ಏನ್ ಮಾಡ್ದ 8 ಎಕರೆ ನಿಮ್ ದೊಡ್ಡಪ್ಪ ಹೆಚ್ಚಿದ. 8 ಎಕರೆ ಜಮೀನು ನಿಮ್ಮ ಅಪ್ಪಗ 4 ಎಕರೆ ಅಂದ್ರೆ ನಿಮ್ಮ ಅಪ್ಪ ಸಣ್ಣವ ಅದ. ಸಣ್ಣವ ನನಗ ಹೆಚ್ಚಬೇಕಂತ ಕೇಳಿದ್ನ. ಅಂದ್ರ ನಿಮ್ಮ ಅಪ್ಪಗೆ ಎಷ್ಟು ಮಂದಿ ಮಕ್ಕಳಪ್ಪ? ನೀ ಒಬ್ನ. ಮತ್ ನಿನಗ? ಮಗಳು ಹೆಣ್ಣು ಒಂದ ಏನ್ ನಿನಗ? ಗಂಡು ಇಲ್ಲ. ಯಾಕ? ನೀನೇನ್ ಸತ್ತೋದು ಮುಂದ್ ಮತ್ತೆ ಎಲ್ಲಿ ಹೊರಗೆ ಕುಸ್ತಿ ಆಡಿಲ್ಲ ನೀನು? ಒಳ್ಳೆ ಮನುಷ್ಯ ಅಂದಂಗ ಆತವ, ಅಡ್ಡಿ ಇಲ್ಲ. ಅದಕ್ಕ ನಾ ಗಾಢ ಒಂದಿದ್ ನಿನಗ. ಅದು 12 ಎಕರೆ ಜಮೀನು. 100ರಾಗ ಒಂದ್ ಅಂಕಿ ಹೇಳಪ್ಪ. ಅದು 88 ನೋಡು. 88 ಬರೋಬರಿ ಮುಗಿತ ಹಿರಿಯನಿಂದ ಅಲ್ಲಿಗೆ. 88ಕ್ಕೆ ನೀನು ಪುಣ್ಯನ ಮುಗಿತ ಅಂತ ತಿಳ್ಕೊಂಬಿಡಿ ನೀನು. ನಿನಗಿನ್ನ 88 ಪೂರ ಆಗಿಲ್ಲ, ಒಂದು ತಿಂಗಳು ಇರ್ಬೇಕು ನೋಡು, ವಿಚಾರ ಮಾಡ. ಅಲ್ಲಿಗೆ ನಿನ್ ಕೇಸ್ ಮುಕ್ತಾಯ ಆಕತ್ತೆ ಅಂತ. ಕೋರ್ಟಿಂದ ಮೇಘ ಮೀನ ಮೊಸಳಿ 6 6 6 12 12 74. 24 ನೋಡಪ್ಪ. ಅದು ನಮ್ ಲೆಕ್ಕ ಬೇರೆ ಇರ್ತಾವ, ಜ್ಯೋತಿಸಿದ್ದು ನಿನ್ಗೆ ಗೊತ್ತೈತಿ. ಭವಿಷ್ಯ ಹೇಳ್ಬೇಕಾರೆ ಹಂಗೆಲ್ಲ ಆಡ್ತಾರ ಮಾಡಿದ. ಇನ್ನ ಇದಕ್ಕೆ ಪರಿಹಾರ ನಿನಗೆ ಸಿಗಬೇಕಂದ್ರೆ ಒಂದ್ ಕೆಲಸ ಮಾಡಪ್ಪ ಯಜಮಾನ. ನಿಮ್ ಹೊಲದಾಗ ಒಂದ್ ದೊಡ್ಡ ಬನ್ನಿ ಗಿಡ ಐತೆ, ಹೌದಲ್ಲ? ನಾ ಹೇಳಿದ್ದೆ ಇದ್ದಂಗ ಕಂಡದ್ದು ಕಂಡಂಗ ಹೇಳ್ತಾರಂತ ಹೇಳಿದ್ದೆ. ಅದು ಪೂರ್ವ ದಿಕ್ಕಿಗೆ ಐತಿ, ಬದುವಿನ ಮೇಲೆ ಐತಿಲ್ಲ. ನಾಳೆ ಅಮಾವಾಸಿಗೆ ಕಗ್ರಾಸ ಗ್ರಹಣ ಇರ್ತತಿ. ಆವಾಗ ನೀನು ದೊಡ್ಡ ಸೇದು ಹಗ್ಗ ತಗೊಂಡು ಅಲ್ಲಿಗೆ ಬಾ. ಉರ್ಲ್ ಹಾಕೊಳ್ಳೋದಲ್ಲ ಹಿರಿಯ, ಏನ್ ಹೇಳ್ತೀನಿ ಕೇಳು ಒಂದ್ ಸ್ವಲ್ಪ. ಅಲ್ಲಿಗೆ ನೀ ಹಗ್ಗ ತಗೊಂಬಂದಿ ಅಂದ್ರ ನಾನು ಅಲ್ಲಿ ಯಂತ್ರ ತಂತ್ರ ಮಾಡ್ಬೇಕು. ಮತ್ತ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರ ನೀನು ಒಂದ 12 ಫೂಟಿಂದ ಒಂದು ತಗಡು ತರ್ಬೇಕು. ತಾಮ್ರ ತಗಡು, ತಂತ್ರ ಯಂತ್ರ ಬರಿಬೇಕಲ್ಲ. 12 ಫೂಟಿಂದ? ಹೌದೌದೌದು. ಅದನ್ನ ಬರೆದು ಅದಕ್ಕೆ ಯಂತ್ರ ಮಂತ್ರ ಮಾಡಿ ತಾಯ್ತ ಮಾಡಿ ನೀನು ಸೊಂಟಕ್ಕೆ ಕಟ್ಬೇಕು ಅದನ್ನ, ದೊಡ್ಡ ತಗಡು. ಆಮೇಲೆ ನೀ ಹಗ್ಗ ತಗೊಂಬಂದಿರ್ತೀಯಲ್ಲ, ಆ ಹಗ್ಗನ ಒಂದು ತುದಿ ನಿನ್ನ ಸೊಂಟಕ್ಕೆ ಕಟ್ಟಿ, ಇನ್ನೊಂದು ತುದಿ ನನ್ನ ಕೈಯಾಗ ಹಿಡ್ಕೊಂಡು ಒಂದು ಕಲ್ಲು ಕಟ್ಟಿ, ನಿಮ್ಮದೇನು ಬಾವಿ ಇರ್ತೈತಲ್ಲ ಬನ್ನಿಗಿಡದ ಬಾವಿ, ಆ ಬಾವ್ಯಾಗ ನಿನ್ನ 3 ದಿವಸ ಮುಳುಗಿಸ್ಬೇಕು. ಒಮ್ಮೆಲೆ ಹಿಂಗಾಗಿ ಬರ್ತೀನಿ ನಾನು, ಅರ್ಥ ಆತ್ ನನಗೆ. 3 ದಿವಸ ಆದ್ಮೇಲೆ 4ನೇ ದಿವಸ ನಿನ್ನ ಊದಿಸಿಗೊಂತ ಬಾರಿಸಿಗೊಂತ ಹಂಗ ತಗೊಂಡು ಹೊಂಟ ಬಿಡುದ. ಮ್ಯಾಗ ಅಲ್ಲೋ, ಹಂಗಲ್ಲ, ಕೋರ್ಟಿಗೆ ಹೋಗುದು. ಆ ಮೆರವಣಿಗೆ ನೋಡಿ ಜಡ್ಜರು ವಕೀಲರು ಎಲ್ಲಾರು ನಿನ್ನಂಚನೆ ಮಾತಾಡಕ್ ಹತ್ತಿ ಬಿಡ್ತಾರ. ಏನದು ಇಂಥ ವ್ಯಕ್ತಿ ಅದನಂದ್ರ ಕೇಸ್ ಇವನಂತೆ ಮಾಡ್ಬೇಕಂತ ಅವ್ರ ಮನಸ್ಸಿನ್ಯಾಗ ಮೂಡ್ಬಿಡ್ತೈತಿ. ತಗೊಂಡೋಗಿ ನೀ ಕೋರ್ಟ್ನ್ಯಾಗ ನಿಂತಿ ಅಂದ್ರ ಅದು ನಿನ್ನಂತೆ ಆಕತಿ. ಇನ್ನೇನಪ್ಪಾ ಅಂದ್ರ ಕೋರ್ಟ್ನ್ಯಾಗ ನ್ಯಾಯ ತೀರ್ಮಾನ ಏನಾಕತಿಪ್ಪ ಅಂದ್ರ ಅದು ನಿಮ್ಮ ದೊಡ್ಡಪ್ಪನ ತಮ್ಮನ ಮಗನ ಅಳಿಯನ ಹೆಸರಲ್ಲೇ ಕೊಡ್ಬೇಕಂತ ಬರ್ತತಿ. ನಿಮ್ಮ ದೊಡ್ಡಪ್ಪನ ತಮ್ಮನ ಮಗನ ಅಳಿಯನ ಹೆಸರಲ್ಲೇ ಕೊಡ್ಬೇಕಂತ ಬರ್ತತಿ. ದೊಡ್ಡಪ್ಪನ ತಮ್ಮನ ಮಗನ ಅಳಿ ಅಂದ್ರೆ ಸಿದ್ದನ ಹೆಸರಿಗೆ ಆತಲ್ಲ. ಯಾರ ಹೆಸರಿಗೆ ಹಾಕೈತೆ ಗೊತ್ತಿಲ್ಲ, ಒಟ್ಟು ಅದು ಹಿಂಗೆ ತೀರ್ಮಾನ ಹಿಂಗೆ ಮಾಡ್ತಾರೆ ಕೋರ್ಟ್ನೊಳಗೆ. ಅದು ನೀ ಯಾರಿಗಾರ ಕೊಟ್ರೆ ಬಿಡು, ನಿನಗೆ ಅಷ್ಟು ಮಿಕ್ಕಿ ಸಮಸ್ಯೆ ಆಯ್ತಂದ್ರೆ ನಿನಗೆ ಯಾವುದಕ್ಕೂ ಮುಂದಿನ ಸೋಮವಾರ ಬಂದು ನಿನಗೆಲ್ಲ ನಾ ತಿಳಿಸಿ ಹೇಳ್ತೇನೆ. ಮತ್ತೇನೈತಿ ಮುಂದಿನ ಸೋಮವಾರ? ಸೋಮವಾರ ಬರ್ತೀನಿ. ಈ ಮಾತು ಎಲ್ಲಿ ಕೇಳ್ದಂಗಾಗಿಲ್ಲ. ಅಲ್ಲ, ಇದು ಸೋಮವಾರ ಬರ್ತೀನಿ ಅಂತ ಅಂದ್ರೆ ಅರ್ಥ ಏನಿದು? ಅದು ನನಗೆ ಯಾಕೋ ಅನುಮಾನ ಬರಾಕತೈತಿ ಮಗಳ. ಜ್ಯೋತಿಷ್ಯದೊಳಗೆ ಸೋಮವಾರನ ಶ್ರೇಷ್ಠ. ಅದಕ್ಕೆ ನಿನಗೆ ಸೋಮವಾರ ಬರ್ತೀನಿ ಅಂತ ಹೇಳಿ ನಾ ಮತ್ತೆ ಹೊಳ್ಳೆ ಒಟ್ಟಗ ಯಾರ್ದು ನೋಡಿದು? ಹೌದು ಮತ್ತ ದಿನ ಕಿತ್ಕೊಂಡು ಹೋಗ್ಲಿಲ್ಲ. ಹೌದೌದು, ಅವನಾದ ನೋಡಪ್ಪ ಇವ. ಹೇಳಲೇ ಏನ್ ಮಾಡ್ಲಿ ಅಂತೀನಿ ನಾನು. ಹಂಗ್ಯಾಕ್ ಮಾಡ್ತೀವ? ಜ್ಯೋತಿಷ್ಗಾರಾಗಿ ಬಂದಿದ್ದ? ಜ್ಯೋತಿಷ್ಗಾರಾಗಿ ಇಲ್ಲ, ಅದು ಏನಾಗೈತೆ ಅಂದ್ರ ನಿನ್ನ ಮಗಳು ಕರ್ಕೊಂಡು ಹೋಗ್ಬೇಕಂತ ಬಂದಿದ್ನಿ. ಅದಕ್ಕೆ ಜಗ್ಗಾಡ ಮಾಡ್ಬೇಡ ಮಾವ, ನಿನ್ಗೆ ಹೇಳ್ತೀನಿ ಕೇಳ. ಜಗ್ಗಾಡ ರೊಟ್ಟಿ ತುರ್ಕಿಲ್ಲ ಯಪ್ಪ, ನಾನು 10 ರೂಪಾಯಿ ತಗೊಂಡು ಹೋದ್ನಲ್ಲ ಇವ ಮೂಲ. 10 ರೂಪಾಯಿ ಹೋತಾ ತಗೊಂಡ್ನೆಲ್ಲ ಮೊದಲ. ಇದನ್ನ ಯಾವಾಗ ತಗೊಂಡ್ಬಂದಿದ್ದಾನು? ಇದನ್ನ ಇದು ನಮ್ಮ ಮನಿದ? ಇದು ನಮ್ಮ ಇವು. ಹೌದಾ? ಅಲ್ಲ ಇವ ಕಳ್ಳ. ನಡಿ ಮಗಳ,
ನಡಿ ಮತ್ತೆ ಎಲ್ಲಾರು ಬಂದಿದ್ದೀನಿ ನಾನು ನಡಿ ಹೋಗೋಣ ನಡಿ. ಉದರ ನಿಮಿತ್ತ ಬಹುಕೃತ ವೇಷಂ ಅಂತಾರ. ನಾಮಕರ್ಮ ನೋಡ್ರಿ ಅವರೆಲ್ಲ ಏನೋ ಅವ್ರ ಹೊಟ್ಟೆ ಪಾಡಿಗಾಗಿ ಏನೇನೋ ವೇಷ ಹಾಕೊಂಡ್ಬರ್ತಾರ. ನಾಮಕರ್ಮ ನನ್ನ ಹೆಂಡ್ತಿ ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಈ ವೇಷ ಹಾಕೊಂಬರ್ಬೇಕಾಗೈತಿ. ಅದ್ರಾಗ ನಮ್ಮ ಅತ್ತಿ ಅಂತೂ ಸತ್ತು ಹೋಗ್ಬಿಟ್ರು. ಇನ್ನು ನಮ್ಮ ಮಾವ ನನ್ನ ಹೆಂಡ್ತಿಗೆ ನೋಡಿದ್ರೆ ಪ್ಯಾಂಟು ಶರ್ಟ್ನವ್ರನ್ನ ಪ್ಯಾಟರ್ನ್ ಮಂದಿ ನೋಡ್ಬಿಟ್ರ ಬಲು ಹೊತ್ತವ್ಕ ನಿಂತು ಹಿಂಗೆ ನೋಡ್ಕೊತ ನಿಂತ್ರ ಕಡೆಗೆ ಅವ್ರನ್ನ ಕರ್ಕೊಂಡು ಅವ್ರ ಕೂಡ ಹೋದ್ರೆ ಹೇಳಕ್ಕೆ ಬರಂಗಿಲ್ಲ. ಒಟ್ಟು ಅವ್ರಿಗೆ ಮೋಸ ಮಾಡಿ ಈ ಸಲ ಕರ್ಕೊಂಡು ಹೋಗ್ಬೇಕಂತ ನಾ ಬಂದೀನಿ. ನನ್ನ ಹೆಂಡ್ತಿನ ಏನಾರ ಯಾಕಾಗಲ್ದ್ಯಾಕ ಮೊದಲು ಪೇಪರ್ದಾಗಿನ ಕೆಲವೊಂದು ಯಾವ್ದಾರ ವಿಷಯ ಏನಾರ ಓದೋಣ. ಸಿನಿಮಾ ಥಿಯೇಟ್ರ್ ಮಾಲೀಕರ ಮೇಲೆ ಸೂಳೇರ ನೋಟಿಸು. ಏನು ಪತಿವ್ರತೆ ಎಂಬ ಸಿನಿಮಾದ ಪೋಸ್ಟರನ್ನು ಸೂಳೆಯರ ಮನೆಯ ಬಾಗಿಲಿಗೆ ಅಂಟಿಸಿದ್ದಕ್ಕಾಗಿ ಅವರಿಗೆ ಗಿರಾಕಿಗಳು ಕಡಿಮೆಯಾದ ಕಾರಣ ರೊಚ್ಚಿಗಿದ್ದ ಸೂಳೆಯೆಲ್ಲ ಸೇರಿಕೊಂಡು ಸಿನಿಮಾ ಥಿಯೇಟ್ರ್ ಮಾಲೀಕರ ಮೇಲೆ ನೋಟಿಸ್ ಕಳಿಸಿದ್ದಾರೆ. ಪಾಪ ಮಾಲಕರು ಏನು ಮಾಡಬೇಕು? ಆ ಪೋಸ್ಟರ್ ಅಂಥವು ಏನಾರ ಮಾಡಿರ್ಬೇಕು, ಅವು ಮಾಲಕರಿಗೆ ಬರ್ತಾವೆ. ಇರಲಿ ನಾವು ನಮ್ಮ ಹೆಣ್ಮಕ್ಳು ಯಾರೋ ದೊಡ್ಡ ಸಾಹೇಬ್ರು ನನಗಿಂತ ದೊಡ್ಡ ಸಾಹೇಬ್ರು ಕಾಣಕತ್ತಾರ, ಭಾರಿ ಇದ್ದಂಗೆ ಕಾಣ್ತಾರೆ. ಬರ್ಲಿ ನಮಗಾರ ಏನು ಮಾಡೋದು, ನಮ್ದೊಂದು ನಾವು ನೋಡೋದಾತ, ನಮ್ಮ ಹ್ಯಾಂಡ್ರ್ ಬರೋದು ಅಷ್ಟೇ ನೋಡ್ಬೇಕಾಗಿತ್ತು. ನಾನು ಅಲ್ಲ ಇವ ನನ್ನ ಗಂಡ ಮಳ್ಳ ನಾನು ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ಇವತ್ತು ಸೋಮವಾರ ಐತಿ, ಬರ್ಲಿ 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 ಅವನು ಮಾಡ್ತೀನಿ. ಅವಂಗ ಈ ಸಾಹೇಬ್ರು ಡ್ರೆಸ್ ಕೊಂಡ್ರೆ ಗನ ಹೆದರ್ತಾನೆ. ಅದಕ್ಕೆ ನಾನು ಈ ನಮ್ಮನೆ ಬಟ್ಟೆ ಹಾಕೊಂಬಂದಿನಿ ಇವತ್ತು. ಅವ ಈ ಅರಿಬ್ಯಾಗ ನಾನು ಹೆಂಗೆ ಗುರ್ತಿಡಿತಾನ ಗುರ್ತಿಡಿಲಿ ಹೇಳ್ತೀನಿ. ಸೋಮವಾರ ದಿನ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಂತ ಹರಡಿದ್ದೆಲ್ಲ ಬಾ ಹೇಳ್ತೀನಿ. ಅಲ್ಲಲ್ಲ ಇಲ್ಲಿ ಯಾವುದು ದೊಡ್ಡ ಸಾಹೇಬ್ರು ನಿಂತಂಗೆ ಕಾಣಕತ್ತಾರಲ್ಲ. ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಸ್ಬೆಂಡ್ ಕಮ್ಸ್ ವಾಟ್ ಈಸ್ ಯುವರ್ ನೇಮ್ ಪ್ಯಾಲೇಸ್? My name Palace Rangachand and Pailwan Chand. What is your name, Palace? My name Sida Chand. Address Gadbad Chand. What is your business, Palace? My business? Don't ask any agents. Your business, please. Modi Shigni Heje. Oh, hello. Good morning. Morning. What is your native palace? My native palace, Bangalore. What is your native palace? What haga? My native palace, Mangalore. ಈಗ ನೀವು ಎಲ್ಲಿಗೆ ಹೋಗ್ತಿದ್ದಾವ್? ನಾವು ಹಾಸ್ಪಿಟಲ್ಗೆ ಹೋಗ್ತಿದ್ದಾವ್. ಹಾಸ್ಪಿಟಲಿಗೆ? ಯಾಕ ಏನಾದರೂ ರೋಗ ಆಗ್ಯಾವ? ರೋಗ ನಾವು ಮೆಡಿಸಿನ್ ಸೇಲ್ಸ್ ಮಾಡ್ತಾವ. ಮೆಡಿಸಿನ್ ಸೇಲ್ ಮಾಡ್ತಾವ. ಹಲೋ ಯಾಕೋ ನಿಮ್ಮ ಕೈ ಭಾಳ ಮೆತ್ತಗೈತಲ್ಲ. ನಾವು ಸಾವ್ಕಾರ್ಸ್ ಕೆಲಸ ಮಾಡೋದಿಲ್ಲ, ಹಾ ಅದಕ್ಕೆ ನಮ್ಮ ಕೈ ಮಿದುವದಾವ. ಓ ಐ ಸಿ ಯಾಕೋ ನಿಮ್ಮ ಮೈನೂ ಭಾಳ ಮೆತ್ತಗೈತ್. ಅದು ನಾವು ದಿನ ವ್ಯಾಯಾಮ ಮಾಡ್ತಾವ, ಓ ತಾಲಿ ಮಾಡಿ ಕುಸ್ತಿ ಆಡ್ತಾವ, ಅದಕ್ಕೆ ನಮ್ಮ ಮೈ ಭಾಳ ಮೆತ್ತಗಿದಾವ. ಹೀಗೆ ಯಪ್ಪ ಏನು ಮೆತ್ತಗದ ರೀ ಕೈ ಮೈ ಮನುಷ್ಯಂದು. ಇವನು ಕೈ ಮೈ ಮೆತ್ತಗಿರೋದು ನೋಡಿ ಒಮ್ಮಕ್ಕಲ್ಲ ನಾನು ಹೇಳ್ತೀನಿ ನನಪ್ಪ ಕತ್ತಲ್ಲ ರಂಗಿ. ಏನ ಬೆರಿಕೋಯಪ್ಪ ನಮ್ಮಾಕಿ ಬಲಸೋಗಿನಾಕಿ ಸೆರಗಿನ್ಯಾಗ ನಾಚಿ ನಗವಾಕಿ. ಏನ ಬೆರಿಕೋಯಪ್ಪ ನಮ್ಮಾಕಿ ಬಲ ಮೋಜಿನಾಕಿ ಸೆರಗಿನ್ಯಾಗ ನಾಚಿ ನಗವಾಕಿ. ಏನ ಬೆರಿಕೋಯಪ್ಪ ನಮ್ಮಾಕಿ ಬಲಸೋಗಿನಾಕಿ ಸೆರಗಿನ್ಯಾಗ ನಾಚಿ ನಗವಾಕಿ. ಮಣಿಯ ಮುದುಕಿ ಕೂಡ ಅವ್ವನ ಹಂಗ ನಡ್ಕೊಂಡಾಕಿ. ಹೊಟ್ಟಾದವ್ರ ಮುದುಕಿ ಬೆಣ್ಣೆ ಉಂಡಿ ಮಲ್ಕಟ್ಟಿನಾಗ ಮರಿ ಮಾಡಾಕಿ.
ಮಗ್ಗಲ ಮಣಿಯ ಮುದುಕಿ ಕೂಡ ಅವ್ವನ ಹಂಗ ನಡ್ಕೊಂಡಾಕಿ ಬಾದೂರ್ ಮುದುಕಿ ಬೆಣ್ಣೆ ಉಂಡಿ ಮಲ್ಕಟ್ಟಿನಾಗ ಮರಿ ಮಾಡಾಕಿ ಹಲ್ಕಟ್ಟ ಹಂಡ ಬೆಕ್ಕ ಬಂದ ಹಲ್ಕಟ್ಟ ಹಂಡ ಬೆಕ್ಕ ಬಂದ ತಿಂದ ಹೋಗಿ ಕಣ್ಣಾಕಿ ಏನು ಬೆರ್ಕೋಯಪ್ಪ ನಮ್ಮಾಕಿ ಬಲು ಮೋಜಿನಾಕಿ ಸೆರಗಿನ್ಯಾಗ ನಾಚಿ ನಗವಾಕಿ ಏನು ಬೆರ್ಕೋಯಪ್ಪ ನಮ್ಮಾಕಿ ಬಲು ಮೋಜಿನಾಕಿ ಸೆರಗಿನ್ಯಾಗ ನಾಚಿ ನಗವಾಕಿ ರೀ ಮಿಠರ್ ರೀ ಮಿಠರ್ ಹಾ ತಾವೀಗ ಎಲ್ಲಿಗೆ ಹೋಗಿದ್ರಿ? ನಾ ಹೀಗೆ ಕನಸಿನ ಲೋಕದಲ್ಲಿ ತೇಲಾಡ್ತಿದ್ವಿ ಸಾರ್ಸ್. ಈಗ ತಳಗ್ ಬಂದ್ರ? ಬಂದೆವು ಬಂದ್. ಈಗ ತಾವು ಈ ಕಡೆ ಎಲ್ಲಿಗೆ ಹೋಗ್ತಿದಾವ್? ನಾವು ಈ ಕಡೆ ಹೀಗೆ ದೊಡ್ಡ ದೊಡ್ಡ ಸಿಟಿಗೆ ಹೋಗ್ತಾವ. ನಾವು ಸಣ್ಣ ಸಣ್ಣ ಹಳ್ಳಿಗಳಿಗೆಲ್ಲ ಯಾವ ಹೋಗೋದು ಸಿಟಿ? ಹೀಗೆ ಸೆಲ್ವಡಿ, ಓಹ್ ಆಮೇಲೆ ತಿರ್ಲಾಪುರ್, ಓಹ್. ಪಡೇಸು, ಓಹ್. ಸೆಲ್ವಡಿ, ಈ ಕಡೆ ಆಮೇಲೆ ಬ್ಯಾಹಟ್ಟಿ, ಈ ಕಡೆ ಎಲ್ಲ ನಾವು ಸಿಟಿಗೆ ಹೋಗಿ ಆ ಕಡೆ ಎಲ್ಲ ಗೋಣಿ ಒಳಗಿಂದು ಸಂದಿದು ಡಬ್ಬಿ ಕಾಂಟ್ರಾಕ್ಟ್ ಮಾಡಿ ಎಲ್ಲ ಕಡೆ ಕಳಿಸ್ತೀವಿ. ಅಲ್ಲೇನ್ ಮಾಡ್ತಾವ? ನಿಮಗೊಂದು ಡಬ್ಬಿ ಬೇಕು? ಡಬ್ಬಿ ಬೇಡ ಬ್ಯಾಡ. ಪ್ಲೀಸ್ ನಿಮ್ಮ ಬಾಯಿಂದ ಒಂದು ಸಾಂಗ್ ಕೇಳ್ಕೊಂಡು. ಸಾಂಗ್ ಹಾಳಿ? ಎಸ್. ಕೊಲ್ತಾನಲ್ಲಪ್ಪ ಕಣ್ಣಿನಲ್ಲಿ ಕಣ್ಣನಿಟ್ಟು ಕೊಲ್ತಾನಲ್ಲಪ್ಪ ಚಾಕು ಚೂರಿ ಇಲ್ಲದೆ ಮಚ್ಚುಗಿಚ್ಚು ಇಲ್ಲದೆ ಆಟ ಆಡೋಕೆ ಬಂದನು ಈಗ ಆಟ ಮಾಡ್ಯಾನಪ್ಪ ಆಟ ಆಡೋಕೆ ಬಂದನು ಈಗ ಮಾಟ ಮಾಡ್ಯಾನಪ್ಪ. ಭಾರಿ ಚೆನ್ನಾಗಿ ಹಾಡ್ತೇ. ಹೇಳ ಬಾರೋ ಭೋದಿ ಬರ್ಜಾವ ಮೇರಾ ಮೆಹಬೀಬಿ ಆಯಾ ಹೈ ಮೇರಾ ಮೆಹಬೀಬಿ ಆಯಾ ಹೈ. ವಾ 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 ವಾ. ನಿನ್ನ ಹಾಡೆಲ್ಲ ಬಹಳ ಚಂದ ಅಂತೀರಿ. ಯಾಕೋ ನೀವು ಹೆಣ್ಣಾಗಿ ಕುಯ್ಯಾಡ್ದಂಗೆ ಕೊಯ್ ಮಾಡ್ತೀರಲ್ಲ? ಅದು ಹಂಗಲ್ಸ, ನಾವು ಬೆಲ್ಲ ಬಾಳ್ ತಿಂತಾವ. ಎಲ್ಲ ಭಾಳ ತಿಂತ. ಅದಕ್ಕೆ ನಮ್ಮ ಸ್ವರ ಹೀಗದ. ಸ್ವರ ಅಷ್ಟು ಸ್ವೀಟ್ ಇದೆ. ಹಾ ಅಡ್ಡಿಲ್ಲ. ಇದು ಈ ಶರ್ಟ್ ಇಲ್ಲಿ ಹೊಲಿಸಿದ್ರು ಭಾಳ ಚಂದ. ಪ್ಯಾಂಟ್ ಗಿಂಟ್ ಭಾಳ ಚಂದ ಹೊಲಿದಾರೆ. ಎಲ್ಲಿ ಹೊಲಿದ? ಇದು ನಮ್ಮ ಸಂಧಿ ಮನಿ ಸಕ್ಕು. ಸಂಧಿ ಮನಿ ಸಕ್ಕು ಹತ್ರ ಅಂದ್ರೆ ಅಷ್ಟು ಚೆನ್ನಾಗಿ ಹೊಲಿತಾರ ಅವ್ರು. ಅಯ್ಯ ಬಿಡಬಾರ್ದ. ಬೇಕಾದಂತ ನನ್ನ ಗಂಡಸರು ಹೋಗ್ಲಿ, ಅಳತಿ ಇಲ್ಲಾರ್ದನ ಹೊಲಿಬಾರ್ದ. ಹೊಳಲ್ಲ ಅಂದ್ರೆ ಟೈಟ್ ಟೈಟ್ ಫಿಟ್ ಕುಂತಿರ್ಬೇಕ, ಹಂಗ ಹೊಲಿತಾಳಕ್ಕೆ. ಅಬ್ಬಾ ಅಳತಿ ಹಿಡಿಲಾರ್ದ ಹೊಲದ್ರ ಇಷ್ಟ ಟೈಟ್ ರೆಕ್ಕನ ಕುಂಡಿರ್ತೈತೆ ಅಂದ್ಬಳಕ ಇನ್ನು ಹಿಡಿದು ಹೊಲದ ಎಷ್ಟು ರೆಕ್ಕನ ಕುಂದಿರಬಾರ್ದು ಅಂತೀನಿ ನಾನು. ಹೋಗ್ಲಿ ಬಿಡ್ರಿ. ನಿಮ್ಮ ಬಾಡಿ ಭಾರಿ ನಮ್ದು ಎಲ್ಲ ವಿಜಾಪುರ ಜಾನ್ ಬಾಡಿ ಇದ್ದಂಗೆ ಐತಿ. ಹೋಗ್ಲಿ ಬಿಡ್ರಿ. ಅಂದಂಗ ನಿಮ್ಗ ಈ ಸುಡುಗಾಡ ಸಿದ್ಧ ಅಂತಿದಾನಲ್ಲ, ಅವನೇನಾದ್ರು ಪರಿಚಯ? ಸುಡುಗಾಡು ಸಿದ್ಧ ಅವನ ವಿಷಯ ಇಲ್ಲಿ ಪೇಪರ್ದೊಳಗೆ ಬಂದದ್ರಿ. ಇಲ್ಲಿ ನೋಡ್ರಿ, ಸುಡುಗಾಡು ಸಿದ್ಧ ಅನ್ನುವ ವ್ಯಕ್ತಿ ತನ್ನ ಹೆಂಡತಿಗಾಗಿ ಮನಸ್ಸಿನಲ್ಲಿ ಬಹಳ ನೋವು ಮಾಡಿಕೊಂಡು ತಮ್ಮೂರ ಕೆರೆಯಲ್ಲಿ ಬಿದ್ದ. ಬಿದ್ದಂತ? ಯಾಕೆ ಅವನಿಗೇನಾರ ವಿಷಯ ಹೇಳ್ಬೇಕಾಗಿತ್ತು? ಏನಿಲ್ಲ, ಅವ ನಿಮಗೇನಾದ್ರು ಸಿಕ್ಕ್ರ ನಿಮ್ಮ ಹೆಂಡತಿ ಸೆಕೆಂಡ್ ಮ್ಯಾರೇಜ್ ಆದ್ನಂತ ಹೇಳ್ಬಿಟ್ರೆ ಸಾಕು. ಹೇಳ್ಬೇಕದಲ್ರಿ, ಅಷ್ಟ ಮಾಡ್ತೀನಿ, ಹೇಳೇ ಬಿಡ್ತೀನಿ. ಅವ ಭೇಟಿ ಆದ್ಕೂಳೆ ನಮಗೆ ಇದ ಬೇಕಾಗಿತ್ತು ನೋಡಿ. ಸಿಟಿ ಕ್ಯಾಟ್ ಕ್ಯಾಟ್ ಮನೆ ಬಿಲ್ಲಿ ಅರಿಟ್ ರೇಟ್ ರೇಟ್ ಮನೆ ಚುವ ಅರೆ ಸಿದ್ಧ ತೆರೆ ಪಂಜೆ ಮೇ ಕ್ಯಾ ಹುವಾ. ಕಾಲೊಳಗೆ ಚಪ್ಪಲ್, ಮುಖದ ಮೇಲೆ ಅರ್ಧ ಮರ್ಧ ದಾಡಿ, ತೇರೆ ಟೊಪಿಗೆ ಒಳಗೆ ಕ್ಯಾ ಹೋಗ ರಂಗಿ. ನನಗ ಮೋಸ ಮಾಡಕ್ ಬಂದ್ಯಾ? ನಿಮ್ಮಪ್ಪ ಎಲ್ಲಿ ಲೇ ರಂಗಿ ಹೋದ್ಯಾ? ಅಲ್ಲ, ನನಗ ಮೋಸ ಮಾಡಕ್ ಬಂದಳ್ರಿ. ನಾ ಇವ್ರಿಗೆ ಮೋಸ ಮಾಡಕ್ ಬಂದ್ರ ಇವ್ರು ನನಗ ಚಳ್ಳ ಅನಿಸ್ಬೇಕನ್ನೋರು. ಆಗ್ಲಾಗ್ಲಿ, ಇದ ಕಡೆದಲ್ರಿ, ಇನ್ಯಾಕೆ ಚಿಂತೆ ಮಾಡೋದು. ಒಟ್ಟ ಇವ್ರ ಅಪ್ಪಗೊಂದು ಬುದ್ಧಿ ಕಲಿಸಿ ಇದೊಂದು ಕಡೆ ಪ್ರಯತ್ನ ಅಂತ ಮಾಡಿ ನಾನು ಹಿಂದೆ ಬಂದ್ರೆ ಕರ್ಕೊಂಡು ಹೋಗುದು, ಇಲ್ಲಾಂದ್ರೆ ಬೇಡ ಅಂತ ಬೆಟ್ಟು ಹೋಗ್ಬಿಡುದು. ಬರಲಿ ಅವನು ಹ್ಯಾಂಗೆ ಬರ್ತಾನ, ಯಾವಾಗ ಬರ್ತಾನ, ಬರಲಿ ಅವನು ಅಲ್ಲೆಲ್ಲೆಲ್ಲೆಲ್ಲೆ ಬಂದಲ್ಲ ನಮ್ಮ ಮಾವ. ಬಾ ಮಾವ ಬಾರೋ. ಈ ಸಾರಿ ಬರಲ್ರಿ ನಾ ಒಳಿಯ ಮಗಳನ್ನ ಅವನ ಜೊತೆ ಮಾಡಿ ಕಳಿಸೇ ಬಿಡ್ತೀನಿ, ಬಿಡುದೇ ಇಲ್ಲ. ಇವ್ರ್ಯಾರೋ ಸಾಹೇಬ್ರು ನಿಂತಾರಲ್ಲ, ಏನು ಹೊಲ ಅಳತಿ ಮಾಡೋ ಸಾಹೇಬ್ರು, ಏನು ಎಮ್ಮಿಗೆ ಏನಾರು ಸಾಲಾಗೆಲ್ಲ ಕೊಡೋರು, ಏನಾರ ಆಗೋಲ್ದಕ್ ನಮಗೇನು. ನಾವಂತ ಏನಿದೆ ಪೈಲ್ವಾನ್ ವಿಷಯ ಬಂದದಲ್ಲ. ರಾಣೆಬೆನ್ನೂರು ಮಳ್ಳಪ್ಪ ಪೈಲ್ವಾನ್, ರಾಣೆಬೆನ್ನೂರು ಮಳ್ಳಪ್ಪ ಪೈಲ್ವಾನ್ ಈತನು ಬಾಂಬೆ ಚೌಪಾಟಿಯಲ್ಲಿ ಕುಳಿತಿದ್ದ
ಟುಣ್ಟುಣ್ಣಿ ಒಳಗೆ ಕಣ್ಣು ಹೊಡೆದಿದ್ದಾನೆ. ಅಲ್ಲ ಇವನ ಕುಂಟುಣಗ ಎದಕ್ ಬೇಕ್ರಿಪ್ಪ, ವಯಸ್ಸಾದ ಮನುಷ್ಯ ಇರ್ಬೇಕು ಬಾಯ್ ಮಾಡಿ. ಇದ್ಯಾರು? ಅದೇ ರಾಣೆಬೆನ್ನೂರು ಮಳ್ಳಪ್ಪ ಪೈಲ್ವಾನ್. ದಿಲ್ಲಿ ಸತ್ಪಾಲನನ್ನು ಕುಸ್ತಿಯಲ್ಲಿ ಒಗೆಯಲು ಹೋಗಿ ಅವನ ಚಡ್ಡಿಯನ್ನು ಒಗೆದು ಬಂದಿದ್ದಾನೆ. ನಾ ಕುಸ್ತಿರ ಆಡಿಲ್ಲ, ಎಲ್ಲ ಕಲ್ಸೋದಷ್ಟ ಮಾಡೀನಿ. ನಾ ಯಾವಾಗ ಒಂದ್ ಜೊತೆಗೆ ಕುಸ್ತಿ ಆಡಕ್ ಹೋಗಿದ್ನಿ? ಈ ಯಾರಪ್ಪ ಇವ ಸಾಹೇಬ? ಅದು ಹಳ್ಳಿ ಕಗ್ ಮ್ಯಾನ್ಸ್. ಅಲ್ಲ ಇವನು ವಾಟ್ ಈಸ್ ದ ಬಾಟ್ಲಿಕ್ ಬೂತ್ ಅಂಡ್ ಬೋಲ್ಟ್ ಅಂಡ್ ನಟ್ ಅಂಡ್ ಟೈಟ್. ಲೇ ಇವನು ಭಾರಿ ಮಾತಾಡ್ತಿ ಬಿಡ. ಸಿದ್ಯಾ ಗುರ್ತಿಡ್ದೇನು ಮಾವ? ಮತ್ತಿನ್ನೇ ನಾ ಎಲ್ಲ ಗುರ್ತು ಹಿಡಿಯಾಕಿಲ್ಲ ಅಂತ ಮಾಡಿದ್ದೀನಿ ಮಾವ. ಇದೇನು ಇದು ಸಾಬರ ದೇವಸ್ಥಾನ ಹಾಕೊಂಡ್ ಬಂದಿಯಲ್ಲ? ಹಾಕೊಂಡ್ ಬಂದಿವಪ್ಪ. ಇದೇನು ಕೆಡಕ್ ಮಾಡಕ್ ಬಂದಿಯೋ ಏನು ಒಳ್ಳೇದ್ ಮಾಡಕ್ ಬಂದಿಯೋ? ಎಂತ ಮಾತು ಕೇಳಕತ್ತೀವ ಮಾವ? ಹಿರಿಯ ಮನುಷ್ಯ ಆಗಿ ನೀನು ಅಲ್ಲೋ ವಿಚಾರ ಮಾಡು. ಹೇಳು. ಗಂಡ ಹೆಂಡ್ತಿನ ಕರಿಯಾಕ್ ಬರೋದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಹೇಳಿಬಿಡು. ನೀನು ಬೇಡ, ನಿನ್ನ ಮಗಳು ಬೇಡ, ನಿಮ್ಮ ಸಂಬಂಧನೂ ಬೇಡ. ಇಲ್ಲಡ ನಾವು ಹೋಗಿ ಮತ್ತೊಂದು ಯಾವ್ದಾರ ನೋಡ್ಕೊಂತೀವಿ. ಹಂಗಂದ್ರೆ ಹೆಂಗೋ? ಏನದು? ಆತಪ್ಪ, ಗಂಡ ಹೆಂಡ್ತಿನ ಕರಿಯಾಕ್ ಬರೋದು ಒಳ್ಳೇದು ಕೆಟ್ಟದ್ದು ಹೇಳು. ಹಂಗಲ್ಲ ನೋಡು, ರಂಗ ಇನ್ನು ಸಣ್ಣ ಹಾಕಿ ಮತ್ತ ನನಗೂ ಅಡಿಗೆ ಮಾಡೋರು ಯಾರು ಇರ್ಲಿಲ್ಲ, ಹಿಂಗಾಗಿ ನಾ ಮನ್ಯಾಗ ಇಟ್ಕೊಂಡಿದ್ನಿ. ಅಡಿಗೆ ಮಾಡೋರು ಯಾರಿಲ್ಲ ಅಂತ ನೀ ಇಟ್ಕೊಂಡಿದ್ದಿ. ಇನ್ನು ಸಣ್ಣಾಕ್ಯ ಸಣ್ಣಾಕ್ಯ ಆಕಿಗೆ ಏನೇನು ಬರುದಿಲ್ಲ. ಯಪ್ಪ ಸಡ್ಲು ಬಿಟ್ರ ಕಲಿಸಿ ಕೌದಿ ಹೊರಚಕ್ಕೆದಾಳಾಕಿ, ಕೌದಿ ಹೊತ್ತಕ್ಕೆ ಬಿಡ. ನೀನ ವಯಸ್ಸಿಗೆ ಬಂದಾಳು ಮಗಳು ಸಣ್ಣಕ್ಕೆ ಅಂತೀಯಲ್ಲ. ಇಷ್ಟೊತ್ತಿ ಬಾಳೆ ಮಾಡಕ್ ಬಿಟ್ಟಿದ್ದಿದ್ರೆ 2-3 ಮೊಮ್ಮಕ್ಕಳು ಕಾಣ್ತಿದ್ದಿ. ಮಾವ ಈಗಂತ ಹೋಗಿ ಆ ಡಾಕ್ಟರ್ ಅಂತಲೇ ನಾನು ಹೆಂಡ್ತಿ ನೌಕರಿಗೆ ಇಟ್ಟಿದ್ದಿ. ನಾಳೆ ಏನಾರ ನನ್ನ ಹೆಂಡ್ತಿಗೆ ಹೆಚ್ಚು ಕಡಿಮೆ ಆದ್ರ ನಾ ಏನು ಹೇಳಪ್ಪ ಮಾವ, ನಿನ್ನ ಊರು ತುಂಬ ಓಡಾಡಿಸಿ ಇಲ್ಲೋಡ ನಿನ್ನ ದುರ್ಗವನು ಕೋಣ ಕಡ್ದಂಗೆ ಕಡಿತೀನಿ ಸಣ್ಣಗ. ಹಂಗ ಬೇಡ. ಈಗ ಯಾವ್ದಾಗೈತಿ, ಈಗ ನನ್ಗಾರ ಯಾರದಾರಪ್ಪ? ನೀನು ಮತ್ ನನ್ನ ಮಗಳು. ಹೌದಲ್ಲ? ಎಲ್ಲ ಆಸ್ತಿ ನಿಮಗೆ ಬರಕೊಟ್ಟು ನಾನು ತೀರ್ಥ ಯಾತ್ರೆಗೆ ಹೋಗ್ಬಿಡ್ತೀನಿ. ಆಸ್ತಿಲ್ಲ ನೀವ ಇರ್ರಿ ಆರಾಮಾಗಿ. ನಾವೇ ಇದ್ ಬಿಡೋಣ. ಈ ತೀರ್ಥ ಯಾತ್ರೆಗೆ ಹೋಗ್ತೀವಿ, ಸನ್ಯಾಸಿಯಾಗಿ ಹೋಗ್ಯ? ಸನ್ಯಾಸಿಯಾಗಿ ಹೋಗ್ಬಿಡ್ತೀನಿ. ಸನ್ಯಾಸಿಯಾಗಿ ಯಾಕೋ ಏನು ಸೊಕ್ಕನಮಯ್ಯ ಅಂದ ನಿನಗ? ಏನ್ ಹಂಗ ಮಾತಾಡ? ಏನು ಮಂದಿ ಉಗುಳ್ಯಾರ ನಿನಗ? ಉಗುಳ್ಯಾರ ಅಂದೆ? ಯಾಕ? ಮತ್ತೆ ಯಾಕಂತ ಕೇಳ್ತಿ? ಅಲ್ಲೋ ನನಗೇನು ಕಡಿಮೆ ಆಗೈತಿ? ಏನು ದೇವನಂತ ಹಳೆ ಅದೀನಿ, ಗಟ್ಟುಳ ಮಳೆಯ. ನನಗೆ ಯಾರದಾರೋ? ನೀವು ಒಬ್ಬವನ, ನನ್ನ ಹೆಂಡ್ತಿ ಒಬ್ಬಾಕೆ, ಇಬ್ರಿಗೆ ದುಡ್ದು ಹಾಕೋದಾಗುದಿಲ್ಲ. ನಾನು ಏನು ನನ್ನ ಮನ್ಯಾಗ ನಾಯಿ ತಿನ್ಲಾರ್ದ ಹಂಗ ಬಿಟ್ಟು ದ್ರಗಡೆ ಐತಿ ಅಂತದ್ದು ಸನ್ಯಾಸಿಯಾಗಿ ಹೋಗ್ಕಾನಂತ. ಏನು ಕಡಿಮೆ ಆಗೈತಿ ನನ್ನ ಮನ್ಯಾಗ? ಬಾರೋ ನೀನ ಬಾ, ನಾ ದುಡ್ದು ಹಾಕೇನೆ. ಬೀಳ್ ಬಾ ನನ್ನ ಮನೆ ಮುಂದೆ ನಾಯಿ ಬಿದ್ದಂಗ. ಮಗನ ನಾನು ನಿನ್ನ ಮನೆ ಮುಂದ ನಾಯಿ ಬಿದ್ದಂಗ ಬೀಳ್ಳೆ? ಆಗ ನನಗೂ 20 ಎಕರೆ ಜಮೀನ್ ಐತಿ. 10 ಎಕರೆ ಗರಡಿ ಮನೆಗೆ ಹಚ್ತೀನಿ, 10 ಎಕರೆ ಒಳಗೆ ನಾ ಊಟ ಮಾಡ್ತೀನಿ. ಇನ್ನೇನು ನನ್ನ ಮಗಳು ನಿನ್ನ ಮನೆಗೆ ಕಳ್ಸೋದ ಮೇಲೆ ನನಗೂ ಮೊಮ್ಮಕ್ಕಳಾಗ್ತಾವ. ಅವಕ್ಕೆ ಬರೀತೀನಿ ಹೊರತಾಗಿ ನಿನಗೆ ಬರೆಯೋದಿಲ್ಲ ಮಗನ. ನಡಿ ನಡಿ, ಆದದ್ದು ಆತು. ಏನು ರಂಗಿ ನೀವು ಅಲ್ಲ, ಇಲ್ಲಿ ಪೇಷಂಟ್ಗಳು ಎಷ್ಟು ನೀನು ದಾರಿ ಕಾಯ್ತಿರ್ತಾವು. ನೀ ಹಿಂಗೆ ಹೋಗಿಬಿಟ್ರಿ, ಲೇಟ್ ಮಾಡಿಬಿಟ್ರಿ, ಏನು ಗತಿ ಇದು? ಅದು ಮನ್ಯಾಗ ನವಾಬ್ ತಿದ್ದಿದಿಲ್ರ, ಅವ ಸ್ವಂತಿಗೆ ಹೋಗಿದ್ನ್ರಿ. ಬರ ತಡ ಮಾಡಿದ್ನಲ್ಲ, ಅದಕ್ಕೆ ಕೆಲಸ ಮುಗಿಸ್ಕೊಂಡ್ ಬರೋದು ಡೇಟ್ನಲ್ಲ. ಇರ್ಲಿ ಲೇಟ್ ಆದ್ರೂ ಚಿಂತಿಲ್ಲ, ಹೋಗು. ಒಳಗ ವನ್ಯ ಬೆಟ್ನಾಗ ಐತಲ್ಲ ಗೌರಿ ಅನ್ನೋ ಪೇಷಂಟು, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು. ಯಾಕೋ ಏನೋ ಭಾಳ ತ್ರಾಸ ಮಾಡ್ಕೊಳಕತ್ತಾವ. ಆಕಿರ ಒಂದೇ ಪೇಷಂಟ್ ಏನ್ ಚಿರಡ್ತಾಳ್ರಿ ಆಕಿ? ಇಡೀ ದವಾಖಾನಿ ದರ ಹುಡಿಸ್ತಾಳ್ರಿಪ್ಪ. ಆಕಿ ಸಲುವಾಗಿ ಸಾಕುಬೇಕು ಕೂಡ ಅಂತೀವ್ ನೋನ. ಎಂತ ಕೇಳ್ರಿ ಆಕಿ? ನೋಡು, ಹೆಣ್ಮಕ್ಕಳು ಪಾಪ ಅದ್ರೊಳಗ ಮಂದು ಬುದ್ಧಿವು. ಅಂದ್ರ ನಾ ನಿಮ್ಮ ಕಣ್ಣಿಗೆ ಮಂದು ಬುದ್ಧಿ ಆಕಿ ಕಣ್ಣಂಗ್ ಕಣ್ಣೇನ್ರಿ? ಚಿ ನಾ ಎಲ್ಲಿ ನಿನಗಂದ್ಯ? ಸ್ವಲ್ಪ ಟೋಟಲ್ ಆಗಿ ಹೆಣ್ಮಕ್ಳಿಗೂ ಅಂತಂದ್ಯ. ಅದ ಮತ್ತ ಹೆಣ್ಮಕ್ಳು ಅಂದ್ರಲ್ಲ, ನಾನು ಬಂದೇನದ್ರಾಗ. ಹೋಗ್ಬಿಡು. ನೋಡು, ನಾನು ಆಗಾಗ ಹೊರಗೆ ಬರಾಗ ಹೋಗುದು ಬರೋದು ಇರ್ತೈತಿ. ಅದಕ್ಕೆ ಒಂದು ಕೆಲಸ ಮಾಡು. ಇಷ್ಟು ದಿವಸ ನಾನು ನಿನಗೆ ಯಾವ ರೀತಿಯೂ ಟೀಚಿಂಗ್ ಕೊಡ್ಲಿಲ್ಲ. ಇವತ್ತು ನಿನಗೆ ಇಂಜೆಕ್ಷನ್ ಮಾಡೋದನ್ನ ಹೇಳಿಕೊಡ್ತೀನಿ. ಅಯ್ಯಯ್ಯೋ, ಇಂಜೆಕ್ಷನ್ ಮಾಡೋದು? ಅಯ್ಯೋ, ಎಷ್ಟು ದಿನದಿಂದ ಆಸೆ ಇಟ್ಕೊಂಡಿದ್ದೀರಿ ನಾನು. ಕಲಿಸ್ತಿರಲ್ಲ ಹಂಗಾರ? ನೋಡು, ನನ್ನ ಕೈಯಾಗ ರೆಡಿ ಆದಿ ಅಂದ್ಮೇಲೆ ನಿನಗ ಇಂಜೆಕ್ಷನ್ ಮಾಡೋದನ್ನ ಕಲಿಸ್ಕೊಡ್ತೀನಿ. ಮತ್ತ ಮೊದಲನೇ ಸಲ ಕಲ್ಸಾಕತ್ತೀರಿ, ಗಡಾನ ಬಂದ್ಬಿಡ್ರೆ ನಿಮ್ಮ ದಾರಿನ ಬರ್ತೀರಲ್ಲ? ಇಲ್ಲಿ ಪೇಷಂಟ್ ಇಲ್ಲ, ಇಂಜೆಕ್ಷನ್ ಮಾಡೋದು ಹೇಳಿ ಕಳ್ಸಿರ ಇವ್ರು ಡಾಕ್ಟ್ರು. ಯಾರಿಗೆ ಇಂಜೆಕ್ಷನ್ ಮಾಡ್ಬೇಕು ಏನು? ಯಾರು ಓಡೋತಿದು ಪೇಷಂಟ್ ಅಂತಿನ ಇಲ್ಲೇ ಇತ್ತು ನೋಡಿನಿ.
ಲಿಟರಲ್ಲಿದ್ರೆ ಯಾವ್ದು ಇಂಜೆಕ್ಷನ್ ಮಾಡ್ಬೇಕು, ಹ್ಯಾಂಗ ಮಾಡ್ಬೇಕು, ಏನ್ ಕತ್ತಿನ ಹೇಳಿ. ನೀವ್ ಯಾವಾಗ ಬಂದ್ರಿ? ಈಗ ಬಂದೆ. ಹೌದಾ? ಅಲ್ಲ ಇಲ್ಲ ಪೇಷಂಟ್ ಇಲ್ಲ ಅವ್ರನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದು. ನಿನಗೆ ಇಂಜೆಕ್ಷನ್ ಅದನ್ನ ನೋಡು, ಇದು ಥ್ರೂ ಏನ್ ಯೂಸ್ ಅಂತ್ರು ಇದು ಒಮ್ಮೆ ವಾಪರ್ಸಿದ್ಮೇಲೆ ಮತ್ತೆ ಹೊಳ್ಳಿ ಬಳಸೋ ಹಂಗಿಲ್ಲ. ಸ್ವಚ್ಛವಾಗಿ ಇಡ್ಬೇಕು, ಹೋಗದ್ ಬಿಡೋದು. ಈ ಸಿರಂಜಿನ ಬಹಳ ಸ್ವಚ್ಛವಾಗಿ ಬಿಸಿನೀರಿನ ಕಾಯಿಸಿ ವಾಪರ್ಸ್ತಿರ್ಬೇಕು. ಕಲಿಸ್ಕೊಡ್ಲಿ? ಹ್ಯಾಕ್ ಚುಚ್ಬೇಕು ಹೇಳಿ ನೀನು? ಮೊಬ್ಬ ಹಳೆ ಮೊಬ್ಬ ನಾ ಎಲ್ಲ ಕಲಿಸ್ತೀನಿ. ಸ್ವಲ್ಪ ನನಗೆ ಗೊತ್ತಿಲ್ಲ ಏನೇನು ಕಲಿಸದಾವ, ನೀವ ಕಲಿಸ್ಬಿಡ್ರಿ ಎಲ್ಲ ಅಂತ. ಹಿಡ್ಕೊ. ಹಿಂಗ್ರೆ ಇದನ್ನ ಎಲ್ಲ ತೊಳಿಬೇಕಂದ್ರ ಹೇಳ್ತೀನಿ. ಇದನ್ನ ಹಿಂಗ್ ಹಿಡ್ಕೊ. ಹಿಂಗ್ರೆ ಜಗ್ಗ ಹಿಂಗ್ರೆ ಹಿಂಗಲ್ರಿ ಹಂಗ ಹಿಂಗ ಜಗ್ಬೇಕ್ರೆ. ಈಗ ಈಗ ಡಾಕ್ಟ್ರಪ್ಪ ಯಾಕ ಏನ ಮಾಡಕತ್ತಿದ್ರಿ? ಅಲ್ಲ ನಿನಗೆ ಇಂಜೆಕ್ಷನ್ ಮಾಡೋದನ್ನ ಕಲ್ಸಾಕತ್ತಿದ್ಯಾ? ಇಂಜೆಕ್ಷನ್ ಮಾಡೋದು ಕಲ್ಸಾಕತ್ತಿದ್ರು ಏನ ಬ್ಯಾರೆ ವಿಚಾರ ಏನ್ರ ಇಟ್ಕೊಂಡಿದ್ರು? ಇದೆಲ್ಲ ನ್ಯೂ ಫ್ಯಾಷನ್. ಸ್ವಲ್ಪ ಸಡ್ಲು ಕೊಟ್ಬಿಟ್ರೆ ಬೇರೆ ಬೇರೆ ಫ್ಯಾಷನ್ ಕಲಿಸ್ತೀರಿ ಅಂದಂಗ ಆತು. ನೋಡು, ಸುದ್ದಿ ಬಳಸಿ ಮಾತಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋದು. ಏನು? ಏನಿಲ್ಲ, ನಿನಗ ಗಾಂಡಿ ನನಗ ಹೇಳಿದ್ದೆ, ಇಬ್ರು ಕೂಡ್ಕೊಂಡು ಹಿಂಗ ಜೀವನ ಸಾಗಿಸುವಂತ ಹೋಗ್ಬಿಡು. ಇನ್ಮ್ಯಾಲ ನೀನು ಈ ದವಾಖಾನೆ ಒಳಗ ನರ್ಸಲ್ಲ, ಮಹಾರಾಣಿ ಹಂಗೆ ಮೆರೆದು ಬಿಡುವಂತಿ. ಯಾಕೋ ಮುಲ್ಲ ಹಳೆ ಮುಲ್ಲ ಹೆಂಗ್ ಕಾಣಕತ್ತ ನಿನಗ ಅಂತೀನಿ ನಾನು. ಎಲ್ಲರೂ ದವಾಖಾನಿಗೆ ಬರೋರು ನಿನ್ನ ದೇವರ ಸಮಾನ ಅನ್ನೋ ಲೆಕ್ಕದಾಗ ನೋಡ್ತಾರ. ನೀ ನೋಡಿದ್ರು ಒಳಗೆ ಇಂತ ಹಲ್ಕಟ್ಗಿರಿ ಎಲ್ಲಾ ಮಾಡ್ತೇನ? ಏನಾತು? ನನ್ನ ಗಂಟ ನನ್ನ ಹತ್ರ ಇಲ್ಲ ಅಂದ್ರೆ ನನ್ನೇನು ಬೀದಿ ಬಸ್ಸಿನಿ ಅಂತ ತಿಳ್ಕೊಂಡೇನ? ಈಗ ಈ ನಮನಿ ನೀ ಮಾಡಕತ್ತಿದ್ದು ಸುದ್ದಿ ಒಂದು ಸ್ವಲ್ಪ ನನ್ನ ಗಂಡನ ಕಿವಿಗೆ ಏನಾರ ಬಿದ್ರೆ ನಿನ್ನ ಏನ ಹೇಳಪ್ಪ, ಊರು ತುಂಬಾ ಓಡಾಡ್ಸಿ ದುರ್ಗವರ ಕೋಣ ಕಡದಂಗ ಕಡಿತಾನ ಅಂದೆ. ಅದೇ ನಿನ್ನ ಗಂಡ ನನ್ನ ಓಡಾಡ್ಸಿ ಕಡಿಯವ. ಸುಮ್ಮನ ನನ್ನ ಆಸೆ ಈಡೇರಿಸ್ಬಿಡು. ನಿನಗ ಬೇಡಿದ್ದನ್ನು ಕೊಡ್ತೀನಿ, ಬೇಡಿದಂಗ ಆಭರಣ ವಜ್ರ ವೈಡೂರದೊಳಗ ನಿನ್ನ ಮೆರೆಸ್ತೇನೆ. ನನ್ನ ಆಸೆ ಕೈ ಬಿಡ. ಇನ್ನೊಂದ್ಸಲ ನಾನು ಮುಟ್ಟಿದೆ ಅಂದ್ರೆ ನೋಡಿ ನಿನ್ನ ಊರ್ ಮಂದಿಗೆ ಸುದ್ದಿ ಹೇಳಿ ನಿನ್ನ 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 ಕಾಮಣ್ಣನ ಸುಡಿಸ್ಲಿಲ್ಲ ನಾನು ಗರಡಿ ಮನಿ ಸೂರು ಮಳ್ಳಪ್ಪ ಮಗಳೆಲ್ಲ ಬಾ ಮುಂದೆ ಕೇಳ್ತೀನಿ. ಈಗ ಹೋಗಿ ಸದ್ಯ ಮಾಡ್ತೀಯ ನೀನು. ಇವನ ಹೆಣ ಎತ್ಲಿ, ಇವನ ಮಾರು ಮಣ್ಣಾಗಲಿ, ಇವನ್ ಅಕ್ಕ ತಂಗ್ಯಾರ ಅದಾರ ಇಲ್ಲವ. ದೇವ್ರ ಅಂತ ತಿಳ್ಕೊಂಡಿದ್ದೀನಿ ಎಷ್ಟು ದಿನ. ಇವನು ಏನ್ ಮಾಡ್ಬೇಕ್ರಿ ಇಂಥವ್ರನ್ನ? ಇಂಥವ್ರು ಹೋಗಿ ಎಲ್ಲಿ ಸುಟ್ರು ಪಾಪ ಬರಂಗಿಲ್ಲ. ಊರ್ ಜೋಕುಮಾರ ರಾಣಿ ನೋಡ್ಕೊಂಡಂಗ್ ನೋಡ್ಕೊತಾನಂತ ನನ್ನ ರಾಣಿನ. ಇವನ್ ಏನ್ ಮಾಡಿದ್ರು ನನ್ ಸಿಟ್ಟು ಕಡಿಮೆ ಆಗುದಿಲ್ಲ ಅಂತೀನಿ ನಾನು. ತಪ್ಪು ಇವಂದಲ್ಲ. ನನ್ನ ಗಂಡನ ಕೂಡ ಚಂದಗ ಬಾಳೆ ಮಾಡಿದ್ರೆ ಇಂಥ ನಾ ಯಾಕೆ ಇವತ್ತು ನನಗೆ ಗಂಟು ಬೀಳ್ತಿದ್ರಿ? ನನ್ನ ಗಂಡ ಬಂಗಾರದಂಗ 100 ಸಲ ಮನಿ ಮಠ ಬಂದು ನಾವಿಬ್ರು ಚಂದಗ ಬಾಳೆ ಮಾಡ್ಕೊಂಡು ಹೋಗೋನು. ಮನಿಗೆ ಬಾ ಅಂತ ಕರೆದ್ರ ಅವನ ಮಾತಿಗೆ ಮರ್ಯಾದೆ ಕೊಡ್ಲಾರ್ದಂಗ ನಾನೇನು ಮಾಡಿದ್ನೆಲ್ಲ ತಪ್ಪು. ಅದಕ್ಕೆ ನನಗೆ ಇವತ್ತು ಈ ಶಿಕ್ಷೆ ಆಗ್ಲಿ. ಇನ್ಮೇಲೆ ನಾನು ನನ್ನ ಗಂಡನ ಹತ್ರ ಹೋಗಿ ಅವ್ರ ಕಾಲು ಗಟ್ಟಿಗೆ ಹಿಡ್ಕೊಂಡು ನಾ ಮಾಡಿದ ದೊಡ್ಡ ತಪ್ಪಾತು, ನಾವಿಬ್ರು ಚಂದಗ ಬಾಳೆ ಮಾಡ್ಕೊಂಡು ಅಂತ ಬೇಡ್ಕೊಂತೀನಿ. ಇವ ನಮ್ಮಪ್ಪ ನನ್ನ ಕೈಯಾಗ ಸಿಗ್ಲಿ. ಹಗಲೆಲ್ಲ ಮಾಡಿದ್ದ ಇವನ. ಮೊದಲ ನಾನು ನನ್ನ ಗಂಡನ ಹತ್ರ ಹೋಗ್ಬೇಕು. ಹಿರಿಯ ಎಲ್ಲದಿಯೋ ಮರಯ? ಅಲ್ಲೋ ಮಾವ, ಇಷ್ಟು ನೀ ಚಲೋ ಅಡಿಗೆ ಮಾಡ್ತಿ ಅಂದ್ರೆ ಮೊದಲ ಗೊತ್ತಾಗಿದ್ರ ನಿನ್ನ ಮಗಳು ಬಿಡ್ತಿದ್ನಿ, ನಿನ್ನ ಬೈತಿದ್ನಲ್ವೋ. ಈಗಾದ್ರೆ ಏನಾಯ್ತು? ನಡೆಯೋ ಎದಕ್ ಕರ್ಕೊಂಡ್ ಹೊಂಟಿವೋ? ಎದಕ್ಕಂತ ಕೇಳ್ತಿಯಲ್ಲ? ಏನ್ ಹೇಳಿದ್ ನಾ ಇಟ್ಟದ ನಾನು ಊಟದ ಸಮಸ್ಯೆ ಐತಿ, ಅಡಿಗೆ ಮಾಡೋರು ಯಾರಲ್ಲ ಅಂತ ಹೇಳಿಲ್ಲ. ಅಡಿಗೆ ಚಲೋ ಮಾಡ್ತಿ ಅಂದ್ರೆ ನಿನ್ನ ಅಡಿಗೆ ಮಾಡಾಕ ಹೋಗ್ಬೇಕಂತ ಮಾಡಿದ್ದೆ.
ಮತ್ತ ನೀ ಎದಕ್ಕಂತ ತಿಳ್ಕೊಂಡಿದ್ಯಪ್ಪ? ನಾ ಬೇರೆನ ತಿಳ್ಕೊಂಡಿದ್ದೆ. ನೀ ಬೇರೆ ತಿಳ್ಕೊಳ್ಳೋಣ ಬಿಡಪ್ಪ ಮರ. ಜೋರ್ ನಿಂತಾರೆ ಹೇಳ್ರಪ್ಪ, ಹಾವು ಮುಂಗ್ಲಿ ಇದ್ದಂಗೆ ಇದ್ರಿ. ಅಪ್ಪ ಈಗರ ದೊಡ್ಡ ಮನಸ್ಸು ಮಾಡಿ ಮಗಳನ್ನ ಕಳ್ಸಾಕೈತೆ ನನ್ನ ಜೊತೆಗೆ. ನೀ ಅದ್ರಾಗ ಹಂಗ ಉರಿಯ ಬೆಂಕಿಯಾಗ ಅದನ್ನ ಎಣ್ಣೆ ಚೆಲ್ಲಿದ್ರಂತ ಹಂಗ ಆತ್ ನೋಡಿ ನಿನ್ ಬಾಳೆ. ಮುದಿಯ ನಿನ್ನಾರ ಹಳೆ ಮಗಳನ್ನ ಚಂದೆ ಬಾಳೆ ಮಾಡಾಕತ್. ಇಲ್ಲ ನೀ ಒಬ್ಬವನು ಉಗುಳಿದ್ ಸಾಕಾಗೋದಿಲ್ಲಪ್ಪ ಅವಾಗ. 4 ಮಂದಿ ಹಿರಿಯರ್ನು ಕರ್ಕೊಂಬ ಚಂದಂಗ ಉಗುಳ್ಸವಾಗ. ನಾ ಯಾರಂತ ತಿಳ್ಕೊಂಡಿಲ್ಲ, ಜೂನಿಯರ್ ಉಪೇಂದ್ರ. ನಾನ್ ಸುದ್ದಿಗೆ ಏನಾರ ಬಂದಿ ಸೂಪರ್ ಸ್ಟಾರ್ ನೋಡಿಲ್ಲ ಹಂಗ ನೀ ಬೀಸೋದು ಬಿಡ್ತಿ ಇಲ್ಲ. ಜೂನಿಯರ್ ಉಪೇಂದ್ರ ಅಂತ ಅವ ಹೆಂಗ್ ನಡೀತಾ ನೋಡಿದೇನು ಮಾವ? ಜೂನಿಯರ್ ಉಪೇಂದ್ರ ಅಂತ ಅವ್ನ ನಡಿಗೆ ಹಿಂಗೈತೆ ಜೂನಿಯರ್ ಉಪೇಂದ್ರ. ಹೋಲ್ ಬಿಡ, ನಿನ್ನ ಮಗಳ ಬರೋಲ್ಲ ಇನ್ನು. ಏನು ಯಾರೋ ಒದರಾಡಕ ಹೆಣ್ಮಕ್ಳು ಒದರಾಡಕತ್ತಿ. ನೀವು ನಾನು ಹೆಂಡತಿನ ಒದರಾಡ್ಕೊತ ಬರಾಕತ್ತಲ್ಲ ಓ ಮಾವ. ಸುಟ್ರು ಪಾಪ ಬರಂಗಿಲ್ಲ ಅಂತೀನಿ ನಾನು. ಅದೇ ಇವನ ಹೌದ್ ನೋಡು ನನ್ನ ಮಗಳ ಆಕಿ. ಹೌದಮ್ಮ, ಆಕಿ ನಾನು ಹೆಂಡ್ತಿನ. ಹೌದು ಖಾಸ ನಾನು ಹೆಂಡ್ತಿನ ಆಕಿ. ಮಣ್ಣಾಗಡಗ್ಲಿ ಇವು ನೀ ಏನ್ ಮಾಡ್ಬೇಕಂತೀನಿ ಏನಂತ ತಿಳ್ಕೊಂಡವ ಇವು ಅಕ್ಕಂಗೆ ಕಂಡವ ಇಲ್ಲಿ ಇವು ಮೂಳುಗಳು ಅಂತೀನಿ ನಾನು. ಮಗಳ ಯಾರಿಗ ಓದಾಡಕತ್ತೀನಿ ನೀನು? ಅಯ್ಯಪ್ಪ ನೀನು ಇಲ್ಲ ನಿಂತೇನ? ನೀನ್ ಇಲ್ಲೇ ನಿಂತು ನೋಡೇ ಇಲ್ಲ. ಅಯ್ಯೋ ನನ್ನ ಗಂಡನ ಬಂದತ್ತಲ್ಲ ಅಯ್ಯವ್ವ, ಯಾವಾಗ ಬಂದಿದ್ದೆ ನನ್ನ ರಾಜ? ಈಗ ಬಂದಿದ್ನಿ ನನ್ನ ಹಾವ್ರಾಣಿ. ಈಗ ಬಂದಿದ್ದೆ ರಂಗಿ. ಯಾಕ ಬರೋದ್ ತಡ ಆತಲ್ಲ? ಯಾಕೆ ಏನಾತು? ಅಯ್ಯಯ್ಯೋ ಆ ಸುದ್ದಿ ದೊಡ್ಡದೈತಿ ಮಾರಾಯ. ಆ ಸುದ್ದಿ ನೀ ಸಣ್ಣ ಪಾರಾಗಿ ಬಂದಿದ್ದು ದೊಡ್ಡದಂತ ತಿಳ್ಕೋ. ಯಾಕ ಹಾವೇನ್ರ ಬಂದಿತ್ತ ಏನ ಕಡಿಯಾಕ? ಹಾವ ಹೇಳ್ತೀನಿ ಕೇಳಿಲ್ಲ. ಹಾವಿನ ಹತ್ತ ನನ್ನ ಪರಿಸ್ಥಿತಿ. ನಾ ಕೆಲಸ ಮಾಡ್ತೀನಲ್ಲ ಅವನ ಸುದ್ದಿನ ಏನಾತ ಏನೋ ಇದ್ದಕ್ಕಿದ್ದಂಗ ನಾನು ಹಿಡ್ಕೊಳಕ ಬಂದು ಬಿಡ್ಬೇಕ. ಕೊಲದು ಶಾಸನನ ಶಿರವನ್ನು ಕಡೆದು ಜಯಾ ನಮ ಪಾರ್ವತೀಪತಿ ಹರ 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 ಮಹಾದೇವ್. ಅದಕ್ಕ ನೀ ಬಾಳೆ ಮಾಡಕ್ ಅಲ್ಲಿ ಸರಿ ಇಲ್ಲೋಡ. ನೀನು ನನಗೆ ಗೊತ್ತಾಗ್ತಲ್ಲ ನೀ ಎದಕ್ ಬಾಳೆ ಮಾಡಕ್ ಬರ್ದ್ರು ಅನ್ನೋದು ಗೊತ್ತಾಗ್ತ. ಅದ ಕಣ್ ಗಂಡಸರು ಕೈ ಹಿಡ್ಕೊಂತಾನೆ ಮೊತ್ತ ಬಾಯ್ ಗಾಯ ನೋಡ ಮಾವ. ನೀ ಮಾತಾಡ್ಬೇಡ, ಸುಮ್ಮನಿರು. ಮಾತು ಕೇಳುದು ಯಾರ್ದು ಕೇಳಂಗಿಲ್ಲ, ನಂದ ನೀವು ಕೇಳ್ಬೇಕು. 3 ಮಂದಿ ಅದೀವಿ, 3ರಾಗ ಒಂದಿಲ್ಲ ಒಂದು ಹೆಣ ಬೀಳ್ತದ. ಈಗ ಅಯ್ಯೋ ಯಪ್ಪ ನನ್ನ ಹೆಂಡತಿ ಬಲಾತ್ಕಾರ ಮಾಡ್ಯಾರ್ಯೋ ಯಪ್ಪ, ನಾ ಇನ್ ಹೆಂಗ್ ಮಾಡ್ಲ್ಯೋ? ಅವ ಏನ ನಾನು ಹಿಡ್ಕೊಳಕ್ ಬಂದಿದ್ದೆ, ಆದ್ರೆ ನಾ ಸಾಮಾನ್ಯ ಹೆಣ್ಣದಿ. ಅವ ನನ್ನ ಹಿಡ್ಕೊಳಕ್ ಬಂದಿದ್ದ ತಡ ಹೇಳ್ತೀನಿ ಹಿರಿಯ ನಿನಗ. ಅವನ ಕೈ ಕಡ್ದು ಚೀತು ಹಾಕಿ ಅವಂಗ ಉಗಳಿ ಅವನ ಮರ್ಯಾದಿ ತೆಗೆದು ಇನ್ನೊಮ್ಮೆ ಯಾ ಹೆಂಗಸರು ಸುದ್ದಿಗೆ ಹೋಗಿರಬಾರ್ದ ಹಂಗ ಬುದ್ಧಿ ಕಲಿಸಿ ಬಂದಿ ನೋಡ. ಇರ್ಬೇಕು ನಿನ್ನಂತ ಹೆಂಡತಿ, ನಿನ್ನಂತ ಹೆಣ್ಮಕ್ಳ ತಂದಿ ನೋಡ ಗಂಡನ ಮಾನ ಅಡ್ಡಿ ಪೂರ್ತಿನ ಹೇಳ ಮಟ್ಟ ಕೇಳಂಗಿಲ್ಲ ಬಿಡಂಗಿಲ್ಲ. ಇಲ್ಲ ನಮ್ಮ ಸಂಕಟ ನಮಗೇನು ಗೊತ್ತೈತಿ. ಇದು ಇನ್ನಾರ ನಮ್ಮ ಮನೆಗೆ ಬರ್ತೀವಲ್ಲಿ ಮತ್ತ ನಮ್ಮೂರಿಗೆ ಏನಾಗಿರಿಯ ಬರ್ತೀವಲ್ಲಿ ಅಂತ ಕೇಳ್ತಿಯಲ್ಲ. ಇನ್ನು ಯಾರ ಬ್ಯಾಡ ಅಂದ್ರ ನಾ ಬಿಡ್ತೀನ ಅಂತ ತಿಳ್ಕೊಂಡೇನ? ನೀನ ಬ್ಯಾಡ ಅಂದ್ರ ನಾ ಬರುವಕ್ಕೆ. ಯಾಕಂದ್ರ ಅದು ನನ್ನ ಮನಿ, ನನ್ನ ಗಂಡನ ಮನಿ ಅಂದಾಗ ನಾ ಬರುವಕ್ಕಿನ. ಇಷ್ಟು ದಿನ ಇಲ್ಲಿ ನಿಂತ ನೋಡಿ ಮುದೋಡೆ ಇವಳ ಮಾತು ಕೇಳ್ಕೊಂಡು ನನ್ನ ಗಂಡಗ ಹೆಂಗ ಮಾತಾಡಿ. ಹೌದಾ ಯವ್ವ, ಕಾಸ ನನ್ನ ಹೆಂಡತಿ ತಪ್ಪೇವ ಅಂತದ್ದು ನಿನ್ನ ಜೊತೆಗೆ ಬಾಳೆ ಮಾಡಕ್ ನಾ ಕೊಡ್ಲಿಲ್ಲಲ್ಲ ಯವ್ವ. ದೇವ್ರಂಗ ನನ್ನ ಗಂಡ ಮನಿತನ ಬಂದು ಬಾಳೆ ಮಾಡಕ್ ಹೋಗೋಣ ಅಂತ ಕರೆದ್ರ ಇಂತ ನನ್ನ ರಾಜಿಗೆ ಕಂಡಂಗ ಮಾತಾಡಿ ನಿನ್ನ ಕಡೆ ಹೊಡ್ಯಾಕ ಹಚ್ಚಿದ್ನಲ್ಲ. ಹಂಗಲ್ಲವಾ, ಆಗ್ಬಾರ್ದಾಗ ಹೋಗ್ತಿರೋ ಇನ್ನು ನೀ ಸಣ್ಣ ಹಾಕಿ ಅಂತ ನಾ ಹಂಗ ಮಾಡುದು. ಅಯ್ಯಯ್ಯೋ ಗಂಡ ದೇವ್ರಂತ ತಿಳ್ಕೊಂಡು ಬಂದಾಗ ಚಂದಂಗ ಮಾತಾಡ್ಬೋದು ಬಿಟ್ಟು ನಾ ಹೊಡಿಯೋದಲ್ಲ ನಿನ್ನ ಕಡೆನೂ ಹೊಡಿಸಿದ್ನಲ್ಲ. ಹಂಗಲ್ಲವಾ, ಆಗ್ಬಾರ್ದಾಗ ಹೋತು ಈಗ ಬಾಳೆ ಮಾಡ ಚಂದಂಗ. ನಿನಗ ಮೊದ್ಲ ಬರಬಾರ್ದಾಗಿತ್ತೇನ? ನಿಮ್ಮವ್ರು ಬದ್ಮಾಸ್ ಅಂಡ್ ಕಂಪನಿ ಹಳೇದ್ ನೆನ್ನೆನ್ಸ್ಕೊಂಡು ಮತ್ತೆ ನುಗ್ಗ ಮಾಡಾಕಂತೀರಲ್ಲ. ನನ್ನ
ಹಂಗಲ್ಲ ಇಷ್ಟು ದಿನ ನೀ ಬಂದಾಗ ನಿನಗೆ ಹಿಂಗೆಲ್ಲ ಮಾತಾಡಿ ಕಳಿಸಿದ್ನಲ್ಲ ಅಂತ. ನೋಡು ಮತ್ತ ಬಾಳಿ ಮಾತು ಕೈ ತಂದೆ ಅಂದ್ರೆ ನೋಡಿನ ಮೊದಲು ನಮ್ಮನ್ನ ನಮ್ಮೂರಿಗೆ ಕಳ್ಸೋ ವ್ಯವಸ್ಥೆ ಮಾಡು. ಸೀದಾ ಮನಿಗೆ ಹೋಗು, ಪಲ್ಲಂಗ ಹಾಕ್, ಆಮೇಲೆ ಅದ್ರ ಮೇಲೆ ಹಾಸಿಗೆ ಹಾಸ್, ಹೂ ಹಾಕ. ಅಲ್ಲ ಮಾವ ಕೆನಿ ಹಾಲ ತೆಗೆದಿಡು. ಮೊದಲು ಬಿಡುದ್ ಬಿಟ್ಟು ಆ ವ್ಯವಸ್ಥೆ ಮಾಡ್ಬೇಕು. ನಡಿ ಹೋಗದ ಹೋಗ ಹೋಗ್ಲೆ ನೀ ಊರೆಲ್ಲ ಸುತ್ತಾಡಿ ಬರ್ತೀವಿ ನಾ ನಡ್ಕೊಂತವೆ. ಇಲ್ಲ 4 ಮಂದಿ ಮೇಲೆ ಹೋಗುದೊಂದು ವಿಮಾನ ಐತಲ್ಲ ಅದನ್ನ ಕಳಿಸ್ತೀನಿ, ಅದ್ರ ಮೇಲೆ ಹೋಗಂತ ಹೋಗ ಮದುವ ಹೋಗ್ತಿದ್ದೀನಿ ನೀನು. ಹೋಲ್ ಬಿಡ್ರ ಹಂಗೆ ಈಗಾರ ನಿನಗೆ ಬುದ್ಧಿ ಬಂತಲ್ಲ ಅಷ್ಟ ಸಾಕು. ಬುದ್ಧಿ ಬರ್ದ ಏನ ಮರಾಯ, ಈಗ ಬುದ್ಧಿ ಬರ್ದ ಏನು? ಇಷ್ಟು ದಿನ ನೀ ಹೇಳಿದ ಮಾತು ಕೇಳಲಾರ್ದಂಗ ತವ್ರ ಮನೆಯ ಕುಂತಿದ್ದಕ್ಕಲ್ಲ ಇವತ್ತು ನನಗೆ ಆ ಸ್ಥಿತಿ ಬಂದಿದ್ದು. ನಾ ಒಬ್ಬೇಕೆ ಬುದ್ಧಿ ಕಲಿಯೋದಲ್ಲ, ನನ್ನ ಅಕ್ಕ ತಂಗಿಯರಿಗೆಲ್ಲರಿಗೂ ತಿಳಿಸಿ ಹೇಳ್ತೀನಿ. ಇನ್ನು ಮುಂದೆ ನೀವು ನನ್ನಂಥ ಸ್ಥಿತಿಗೆ ಬರಬೇಡ್ರವ. ಗಂಡನ ದೇವ್ರು ಅಂತ ತಿಳಿದು ಅವನ ಜೊತೆಗೆ ಬಾಳೆ ಮಾಡ್ರಿ. ಗಂಡ ನಾವು ಹತ್ತಿರಿಲ್ಲ ಅಂದ್ರೆ ಇಂಥ ನಾಯಿಗಳು ನಮಗೆ ಗಂಟು ಬೀಳ್ತಾರ. ಅದಕ್ಕೆ ನೀವು ನನ್ನಂಗ ಉಳಿಸ್ರಿ ಗಂಡನ ಮಾನಾನ ಅಂತ ಎಲ್ಲರಿಗೂ ಹೇಳ್ತೀನಿ. ನಡಿಯ ಹಿರಿಯ, ಊರಿಗೆ ಬಂದಾಗೊಮ್ಮೆ ಬರೀ ಜಗಳ ಮಾಡೋದು, ಹೊಡೆದಾಡೋದು ಬರೀ ಇದಾಗೈತಿ. ಒಂದು ದಿನ ಅಂದ್ರೆ ಚಂದಾಗಿ ಮಾತಾಡಿ ನಡಿ ಹಂಗ ಅಡ್ಡಾಡಿ ನಮ್ಮೂರೆಲ್ಲ ತೋರ್ಸ್ಕೊಂಡ್ ಬರ್ತೀನಿ. ಬರೇ ಊರ್ ತೋರ್ಸ್ಕೊಂಡ್ ಬರ್ತೀನಿ. ಮೊದಲು ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡೇ ಮುಂದೆ ಹೋಗುನು. ಬಾರ ನನಗಿಡಿಯ ನಡಿಯ ಬರಳ ನಡಿಯ. ಏನ್ ಹುಡುಗಿನಿ ಎಂಥ ಮಾತಂದಿನಿ, ನನ್ನ ಪ್ರೀತಿಯು ನಿನಗೆ ಬೇಕಿಲ್ಲವೇ? ಈ ಸರಸವು ಈ ವಿರಸವು ಮಧುರವಾಗಿದೆ, ಈ ಪ್ರೇಮವು ಈ ಮೋಹವು ಸೊಗಸಾಗಿದೆ. ಎಂದೇಕೋ ಈ ಮನಸ್ಸು ನಿನ್ನ ಬಯಸಿದೆ, ಚೆನ್ನಾಗಿದೆ ನಿನ್ನ ಈ ಆಟವು, ನಿನ್ನ ತಾಳೆನೋ ಕಾಟವು. ತಾಳಬೇಡಿ ನೀನು ನನ್ನ ಮನವಾಗೈತಿ, ಪ್ರೇಮ ಪಾಠ ಕಲಿಸಿ ನನ್ನ ಹೃದಯ ಆಗೈತಿ. ನಾನೆಂದಿಗೂ ನಿನ್ನ ಹೃದಯ ರಾಣಿನಿ. ಏನ್ ಹುಡುಗಿನಿ ಎಂಥ ಮಾತಂದಿನಿ, ಪ್ರೀತಿಯು ನಿನಗೆ ಬೇಕಿಲ್ಲವೇ? ಸೋಬಾನೆ ಸೋಬಾನೆ ಸೋಬಾನೆ, ಸುಬಿ 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 ಸೋಬಾನೆ. ಹದಿನಾರು ತುಂಬಿದ ಹದವಾದ ವಯಸ್ಸು, ಚೈತ್ರದ ಸುಂದರಿಯ ಪ್ರೀತಿಯ ಹೊಸತು. ಬೇಸರದ ಈ ಮನಕ್ಕೆ ಸಂತೋಷಗೊಳಿಸು, ಪ್ರಿಯತಮನ ಆಸೆಯನ್ನ ನೀ ಪೂರೈಸು. ಆಸೆ ಕೊಟ್ಟು ಮರಳಿ ನೀನು ತಪ್ಪಬೇಡವೇ, ಮನಸ್ಸು ಕೊಟ್ಟು ಪ್ರಿಯನ ತಲೆಯ ಕೆಡಿಸಬೇಡವೇ. ಗುಟ್ಟಾಗಿ ನಡೆಯಲಿ ಮಧುರ ಮಿಲನವೇ. ಏನ್ ಹುಡುಗಿನಿ ಎಂಥ ಮಾತಂದಿನಿ, ಪ್ರೀತಿಯು ನಿನಗೆ ಬೇಕಿಲ್ಲವೇ? ಲಲ